Hello everyone, this is Anjum. Welcome back to my channel Sahitya Abhyasa Academy. So, as the series is going on the KSET paper 2 English, today we are learning the strategies, what are the methods, what are the technique, and what are the important things we have to cover up. Yes, that is what giving on I'm giving class on this. Fine. Unit 5, that is what is language. Yes, the medium which is we use while making a communication with the people. It may be Kannada, Hindi, Urdu, Telugu, whatever it is. Yes, and what are the basic concepts? What are the concept has to follow? Yes, what are the concept have to follow for make our teaching or a learning skill to improve, and what are the theories are applied in this learning. Yes, and pedagogy, what are the methods are used while giving, while making the learn others and also learn to ourselves. So, and also English in use, and what are the important terms, linguistics terms are there to must learn in this exam. Okay, ಸೊ ಲ್ಯಾಂಗ್ವೇಜ್ ಅಂದರೆ ಏನು, ಬೇಸಿಕ್ ಕನ್ಸೆಪ್ಟ್ಸ್ ಏನಿದೆ, ಥಿಯರೀಸ್ಗಳು ಯಾರ್ಯಾರು ಕೊಡಲಾಗಿದೆ, ಸೊ ಹೌ ದ ಲ್ಯಾಂಗ್ವೇಜ್ ಲರ್ನ್ಸ್, ಹೌ ದ ಥಿಂಗ್ಸ್ ಮೇಡ್ ಟು ಲರ್ನ್ ಟು ದ ಪೀಪಲ್. With giving some of the theories, we can see how the theories try to give their experimental way of learning the ಥಿಂಗ್ಸ್ ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಆಗಿದೆ. ಸೊ ಏನು ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಸ್ಪೆಷಲಿ ಲಿಂಗ್ವಿಸ್ಟಿಕ್ ಟರ್ಮ್ಸ್ ಏನು ಕಂಡು ಬರ್ತದಲ್ಲ, ಅದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ಅರೈಸ್ ಆಗುವಂಥದ್ದು. 3 to 4 ಕ್ವಶನ್ಸ್ ಪಕ್ಕಾ ಫ್ರಮ್ ದಿಸ್ ಒಂದು ಯೂನಿಟಿಂದ ಅಂತ ಹೇಳ್ಬೋದು. ಲೆಟ್ಸ್ ಬಿಗಿನ್. ಓಕೆನಾ? ಸೊ ಫಸ್ಟ್, ಸೊ ಹಿಯರ್ ಐ ಆಮ್ ಕವರಿಂಗ್ ಅಪ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವೇರ್ ಯು ಹ್ಯಾವ್ ಟು ರೀಡ್ ದ ಥಿಂಗ್ಸ್. ಎಸ್, ವಾಟ್ ಈಸ್ ಲ್ಯಾಂಗ್ವೇಜ್, ವಾಟ್ ಈಸ್ ದ ಡೆಫಿನಿಷನ್ ಅನ್ನೋದಕ್ಕಿಂತ ನಾನು ಮೇನ್ ಟೈಟಲ್ಗೆ ಫೋಕಸ್ ಮಾಡ್ತಾ ಇರೋದು. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಕೋರ್ ಲಿಂಗ್ವಿಸ್ಟಿಕ್ ಟರ್ಮ್ಸ್ ಯು ಮಸ್ಟ್ ಆ್ಯಂಡ್ ಶುಡ್ ರೀಡ್ ಇನ್ ದಿಸ್ ಯೂನಿಟ್. ವಾಟ್ ಈಸ್ ದಟ್? ಭಾಷಾಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅಥವಾ ಪ್ರಮುಖ ಪದಗಳು, ಪ್ರಮುಖ ಪದಗಳು. ಓಕೆನಾ? ಬಹಳಷ್ಟು ಕೇಳಿದಂದರೆ ಎಕ್ಸಾಮಲ್ಲಿ ಯು ಜಿ ಸಿ ನೆಟ್ ಆಯಿತು, ಕೆ ಸೆಟ್ ಆಯಿತು. ಎಸ್, ಅಲ್ಲಿ ಈ ಒಂದು ಯೂನಿಟ್, ಬಿಕಾಸ್ ವೈ ದಿಸ್ ಯು ಜಿ ಸಿ ನೆಟ್ ಆರ್ ಎ ಕೆ ಸೆಟ್ holders put this unit means the student must know way of learning skills in their teaching. ಎಸ್, ಅನ್ನೋ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೆ ಈ ಒಂದು ಯೂನಿಟನ್ನು ಇಡಲಾಗಿದೆ ಅಂತ ಹೇಳ್ಬೋದು. ದ ಫಸ್ಟ್ ಥಿಂಗ್, ವಾಟ್ ಈಸ್ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಅಂದರೆ ಇಟ್ ಈಸ್ ಎ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್ ಯೂಸಿಂಗ್ ಸಿಂಬಲ್ಸ್, ಸ್ಪೋಕನ್ ಆರ್ ರಿಟನ್. ಕಮ್ಯುನಿಕೇಷನ್ ನೋಡ್ರಿ, ಲ್ಯಾಂಗ್ವೇಜ್ ಬೈ ರಿಟನ್ ಆರ್ ಸ್ಪೋಕನ್ ವೇದಲ್ಲಿ ನಾವೇನು ಮಾಡ್ತೀವಿ, ಕಮ್ಯುನಿಕೇಟ್ ಕೈಗೊಳ್ತೀವಿ. ಯಾರಿಗಾದರೂ ಕರೆಯಬೇಕಾದ್ರೆ ನಾವು ಕ್ಲಾಪ್ ಹಾಕ್ತೀವಿ ಅಥವಾ ವಿಸಲ್ ಹೊಡಿತೀವಿ. ಓಕೆನಾ? ದಟ್ ಈಸ್ ಆಲ್ಸೋ ವೇ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಲ್ಯಾಂಗ್ವೇಜ್ ಇಟ್ ಡಸಂಟ್ ಮೀನ್ ಓನ್ಲಿ ರಿಟನ್ ಫಾರ್ಮ್. ಎಸ್, ಇಟ್ ವುಡ್ ಬಿ ಆಲ್ಸೋ ಅ ಸ್ಪೋಕನ್ ಫಾರ್ಮ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಾಟ್ ಈಸ್ ಸ್ಪೀಚ್? ಸ್ಪೀಚ್ ಮೀನ್ಸ್ ಇಟ್ ಈಸ್ ಅ ಸ್ಪೋಕನ್ ಫ್ರಮ್ ಎ ಲ್ಯಾಂಗ್ವೇಜ್ ಆರ್ ಎ ಲ್ಯಾಂಗ್ವೇಜ್ ಪ್ರೈಮರಿ ಒಂದು ಮೂಲತಃ ಹೇಳಬೇಕಾದ್ರೆ ಸ್ಪೀಚ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಪೋಕನ್ ಫಾರ್ಮ್. ಎಸ್, ರಿಟನ್ ಇಸ್ ಡಿಫ್ರೆಂಟ್ ಫ್ರಮ್ ದ ಸ್ಪೀಚ್ ಇಸ್ ಡಿಫ್ರೆಂಟ್ ಫ್ರಮ್ ದ ರಿಟನ್. ಎಸ್, ಸ್ಪೀಚ್ ಅನ್ನೋದೇನ್ರಿ ಒಂದು ಪ್ರೈಮರಿ ಫಾರ್ಮ್ ಆಗಿ ಕಂಡು ಬಂದಿರುವಂಥದ್ದು ಲ್ಯಾಂಗ್ವೇಜ್. ರೈಟಿಂಗ್ ಇಟ್ ಈಸ್ ಎ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಎ ಸ್ಪೀಚ್. ದಟ್ ವುಡ್ ಬಿ ದ ಸೆಕೆಂಡ್ ಪಾರ್ಟ್. ಏನು, ವಾಟ್ ಎವರ್ ವಿ ಮೇಡ್ ಅ ಸ್ಪೀಚ್ ಇಟ್ ವುಡ್ ಬಿ ದ ಏನು ಒಂದು ರೆಪ್ರೆಸೆಂಟೇಷನ್ ಥ್ರೂ ದ ಫಾರ್ಮ್ ಆಫ್ ರೈಟಿಂಗ್ ಅಂತ ಹೇಳ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ವಾಟ್ ಈಸ್ ದಟ್? ಕಂಪಿಟೆನ್ಸ್. ಆಮ್ ರೈಟ್? ಇದು ಏನ್ರಿ ಕಾಂಪಿಟೆನ್ಸ್ ಅಂತ ಹೇಳ್ಬೋದು. ಅಬಿಲಿಟಿ ಆರ್ ಎ ಸ್ಕಿಲ್. ಓಕೆನಾ? ಇದು ಯಾರ್ರಿ ಹೇಳಬೇಕಾದ್ರೆ, ವೇಟ್ ಎ ಸೆಕೆಂಡ್. ಹಾಂ, ನಾಮ್ ಚಾಮ್ಸ್ಕಿ, NOAM, ನಾಮ್ ಚಾಮ್ಸ್ಕಿ ಹ್ಯಾಸ್ ಇಂಟ್ರಡ್ಯೂಸ್ಡ್ ಆರ್ ಕಾಯಿನ್ಡ್ ದಿಸ್ ಟರ್ಮ್ ಡ್ಯೂರಿಂಗ್ 1960s. ಓಕೆನಾ? 1960sದಲ್ಲಿ ಈ ಒಂದು ಟರ್ಮನ್ನು ಅವ್ರು ಏನು ಮಾಡಿದ್ದಾರೆ ರೀ, ಕಾಯಿನ್ ಮಾಡಲಾಗಿದೆ ಅಂತ ಹೇಳ್ಬೋದು. ದೆನ್ ವಾಟ್ ಇಟ್ ಮೀನ್ಸ್? ಅಫ್ಕೋರ್ಸ್ competence is nothing but it is an ability or a skill how we use in a teaching or in a learning anta helbodu. Okay na? Means how we gather the knowledge. See, ellarigu ವಾಕ್ಶಾಸ್ತ್ರ orator anta ಹೇಳಲಿಕ್ಕೆ ಆಗೋದಿಲ್ಲ. Am I right? The person who gain the competence
ಆನ್ ದ ಲ್ಯಾಂಗ್ವೇಜ್, ದೋಸ್ ಪರ್ಸನ್ ಕ್ಯಾನ್ ಓನ್ಲಿ ಕನ್ಸಿಡರ್ ಆಸ್ ಈಸ್ ಎ ಗ್ರೇಟ್ ಓರಿಯೇಟರ್ ಅಂತ ಹೇಳ್ಬೋದು. ಗೆಟಿಂಗ್ ಮೈ ಪಾಯಿಂಟ್. ಸೊ ಹಿಯರ್ ಕಾಂಪಿಟೆನ್ಸ್ ಅಂತ ಹೇಳಿದ್ರೆ ಅಬಿಲಿಟಿ, ಸ್ಕಿಲ್ ಟು ಗ್ರಾಪ್ಸ್, ಟು ಗೆಟ್ ದ ನಾಲೆಜ್ ಆಫ್ ವಾಟ್ ದ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಹಿಯರ್ ಇಲ್ಲಿ ಹೇಳಲಾಗಿದೆ ನೋಡ್ರಿ ಡೆಫಿನಿಷನ್, ದ ಐಡಿಯಲ್ ನಾಲೆಜ್ ಆಫ್ ಲ್ಯಾಂಗ್ವೇಜ್. ಎಕ್ಸಾಕ್ಟ್ಲಿ ಏನು ಒಂದು ಐಡಿಯಲ್. ಸೊ ಕಾಂಪಿಟೆನ್ಸ್ ಮೀನ್ಸ್ ದ ಐಡಿಯಲ್ ನಾಲೆಜ್ ಆಫ್ ಲ್ಯಾಂಗ್ವೇಜ್. ಇನ್ನು ನಿಮಗೆ ಒಂದು ಥಾಟ್ ಅರೈವ್ ಆಗ್ತಿರ್ಬೋದು, ವಾಟ್ ಕೈಂಡ್ ಆಫ್ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ದಿಸ್ ಲಿಂಗ್ವಿಸ್ಟಿಕ್ ಟರ್ಮ್ಸ್ ಬಗ್ಗೆ ಹೇಳ್ಬೋದು. ಅವ್ರು ಏನು ಮಾಡ್ತಾರೆ ಗೊತ್ತಾ, ಜಸ್ಟ್ ಈ ಥರ ಡೆಫಿನಿಷನ್ಸ್ಗಳನ್ನು ಕೊಡ್ತಾರೆ. ಡೆಫಿನೇಷನ್ಸ್ ಕೊಡೋದ್ರ ಮೂಲಕ ಅಫ್ಕೋರ್ಸ್ ಮಲ್ಟಿಪಲ್ ಚಾಯ್ಸಸ್ಗಳನ್ನು ಇಡಲಾಗ್ತದೆ. ಕಾಂಪಿಟೆನ್ಸ್, ಪರ್ಫಾರ್ಮೆನ್ಸ್, ಲ್ಯಾಂಗು, ಪೆರೋಲ್. ಎಸ್, ಅಫ್ಕೋರ್ಸ್ ಕಾಂಪಿಟೆನ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಐಡಿಯಲ್ ನಾಲೆಜ್ ಆಫ್ ಏನು ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್, ಅಗೇನ್ ದಿಸ್ ಟರ್ಮ್ ಈಸ್ ಕಾಯಿನ್ಡ್ ಬೈ ಅಗೇನ್ ನಾಮ್ ಚಾಮ್ಸ್ಕಿ ಅಂತ ಹೇಳ್ಬೋದು. ವಾಟ್ ಇಟ್ ಮೀನ್ಸ್ ಆ್ಯಕ್ಚುವಲ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಅ ಸ್ಪೀಚ್ ಆ್ಯಂಡ್ ರೈಟಿಂಗ್. ಪರ್ಫಾರ್ಮೆನ್ಸ್ ನೋಡಿರಿ, ಹೌದಲ್ಲ. ಫಾರ್ ಎಕ್ಸಾಂಪಲ್, ಇಫ್ ವಿ ಟಾಕ್ ಅಬೌಟ್ ದ ಸ್ಪೋರ್ಟ್ಸ್, ವೆದರ್ ಇಟ್ ಈಸ್ ಒಲಿಂಪಿಕ್ ಆಯಿತು ಅಥವಾ ರನ್ನಿಂಗ್ ಒಂದು ರೇಸ್ ಆಯಿತು. ಎಸ್, ಅಲ್ಲಿ ರೇಸಲ್ಲಿ ಅವ್ನು ಚೆನ್ನಾಗಿ ಓಡಿ ಫಸ್ಟ್ ಪ್ಲೇಸಲ್ಲಿ ಬಂದಿದ್ದಾನೆ ಅಂದರೆ ದಟ್ ಶೋಸ್ ದ್ಯಾಟ್ ದ ವೇ ಹಿ ಡಿಡ್ ದ ಹಾರ್ಡ್ ವರ್ಕ್ ಟು ರೀಚ್ ಆನ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್. ಪರ್ಫಾರ್ಮೆನ್ಸ್ ನೋಡುವಂಥದ್ದು. ಗೆಟಿಂಗ್ ಮೈ ಪಾಯಿಂಟ್ಸ್ ಮೀನ್ಸ್ ಓವರಾಲ್ ಆಗಿ ಹೇಳಬೇಕಾದ್ರೆ ದ ಯುಟಿಲೈಸೇಷನ್ ಆಫ್ ಅವರ್ ನಾಲೆಜ್ ಥ್ರೂ ದ ಲ್ಯಾಂಗ್ವೇಜ್, ದಟ್ ಈಸ್ ವಾಟ್ ಕಾಲ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಥ್ರೂ ದ ಸ್ಪೀಚ್ ಫಾರ್ಮ್ ಆಯಿತು, ಥ್ರೂ ದ ರೈಟಿಂಗ್ ಫಾರ್ಮ್. ರೈಟಿಂಗ್ ಫಾರ್ಮ್ ಅಂತ ಹೇಳಿದ್ರೆ ಇಟ್ ಎಕ್ಸ್ಪ್ರೆಸ್ ಅವರ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಕ್ವಾಲಿಫೈಯಿಂಗ್ ಕೆಸೆಟ್ ಎಕ್ಸಾಮ್, ಎಸ್, ಅದು ಟೆಕ್ ಮಾಡೋದಿದೆ, ಬಟ್ ದ ಥಿಂಗ್ ಈಸ್ ಏನು, ದ ನಾಲೆಜ್ ಗೇನ್ ಮಾಡುವಂಥದ್ದು. ನಾಲೆಜ್ ಗೇನ್ ಆಗಿದೆ ಅಂದರೆ ಇಲ್ಲಿ ಆನ್ಸರ್ಗೆ ಏನಾಗ್ತದೆ ರೀ, ಒಂದು ಕಾಂಪಿಟೆನ್ಸ್ ಅನ್ನೋದು ಕಂಡು ಬರ್ತದೆ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್, ವಾಟ್ ಈಸ್ ಲ್ಯಾಂಗ್ವು? ವಾಟ್ ಈಸ್ ಲ್ಯಾಂಗ್ವಾ? ಆಮ್ ರೈಟ್? ಲ್ಯಾಂಗ್ವಾ ದಟ್ ಮೀನ್ಸ್ ಏನ್ರಿ, ಭಾಷಾ ವ್ಯವಸ್ಥೆ ಅಂತ ಹೇಳ್ಬೋದು. ಯಾರು ಫರ್ಡಿನಾಂಡ್ ಡಿ ಸಸೂರ್ ಅವರು ಏನು ಮಾಡಿದ್ದಾರೆ, ಈ ಒಂದು ಟರ್ಮನ್ನು ಕಾಯಿನ್ ಮಾಡಿದ್ದಾರೆ. ವಾಟ್ ಇಟ್ ಮೀನ್ಸ್, ಇಟ್ ಈಸ್ ಅ ಸೋಷಿಯಲ್ ಆ್ಯಂಡ್ ಸ್ಟ್ರಕ್ಚರ್ಡ್ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್, ಹೌ ದ ಲ್ಯಾಂಗ್ವೇಜ್ ಶುಡ್ ಬಿ ಯೂಸ್ಡ್ ವೆನ್ ವಿ ಆರ್ ಇನ್ ಸೊಸೈಟಿ. ಎಸ್, ಸೊ ಬೀಯಿಂಗ್ ಅ ಟೀಚರ್, ಐ ಮಸ್ಟ್ maintain my speech skill with students. This skill I cannot use while I am with my parents or with my family. Yes, ಅಂದ್ರೇನು, ಒಂದು ಸ್ಟ್ರಕ್ಚರ್ ಸಿಸ್ಟಮ್ ಇದೆ ಲ್ಯಾಂಗ್ವೇಜಿಂದು, ದಟ್ ಈಸ್ ವಾಟ್ ಕಾಲ್ಡ್ ಲ್ಯಾಂಗ್ವಾ ಅಂತ ಹೇಳಲಾಗ್ತದೆ. ಸೊ ಅಂದರೆ ಸೊಸೈಟಿಯಲ್ಲಿ ಕರಬೇಕಾದ್ರೆ, ಸೋಷಲ್ದಲ್ಲಿ ಪಾರ್ಟ್ ಆಫ್ ಸೊಸೈಟಿಯಲ್ಲಿ ಕಂಡು ಬರ್ತಾ ಇದ್ದರೆ, ಒಂದು ಸೋಷಲ್ ಲ್ಯಾಂಗ್ವೇಜನ್ನು ಬಳಕೆ ಮಾಡಬೇಕಂದ್ರೆ ಕೆಲವೊಂದು ಸ್ಟ್ರಕ್ಚರ್ಡ್ ಆಗಿ ಲ್ಯಾಂಗ್ವೇಜನ್ನು ನಾವು ಬಳಕೆ ಮಾಡಬೇಕಂದ್ರೆ, ಫ್ಯಾಮಿಲಿಯಲ್ಲಿ ಇರಬೇಕಾದ್ರೆ ಡಿಫ್ರೆಂಟೇ ಇರ್ತೀವಿ, ಆ್ಯಂಡ್ ಫ್ರೆಂಡ್ಸ್ ಒಂದಿಗೆ ಇರಬೇಕಾದ್ರೆ ಲ್ಯಾಂಗ್ವೇಜ್ ಡಿಫ್ರೆಂಟಾಗಿ ಕಂಡು ಬರ್ತದೆ. ಸೊ ಹಿಯರ್ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಟ್ರಕ್ಚರ್ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಓಕೆನಾ? ದ ಕನ್ವರ್ಸೇಷನ್ ಆ್ಯಂಡ್ ದ ಹಿಯರ್ ಸ್ಟ್ರಕ್ಚರ್ ಮೀನ್ಸ್ ರೂಲ್ಸ್, ಹೌದಲ್ಲ. ರೂಲ್ಸ್ ಆಯಿತು, ರೆಗ್ಯುಲೇಷನ್ಸ್ ಆಯಿತು, ಪೊಲೈಟ್ನೆಸ್ ಆಯಿತು, ವೇ ಆಫ್ ಸ್ಪೀಕಿಂಗ್ದಲ್ಲಿ ಅನ್ನೋದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಅದೇ ಸೊಸೈಟಿಯಲ್ಲಿ ಇರಬೇಕಾದ್ರೆ ಯಾವ ಥರ ಇರ್ತೀವಿ, ಮನೆಯಲ್ಲಿ ಹೋಮ್ದಲ್ಲಿ ಇರಬೇಕಾದ್ರೆ, ಫ್ರೆಂಡ್ಸ್ ಸರ್ಕಲಲ್ಲಿ ಇರಬೇಕಾದ್ರೆ, ವಿ ಹ್ಯಾವ್ ಅವರ್ ಓನ್. ನೀವು ಪ್ರಿನ್ಸಿಪಲ್ ಜೊತೆ ಮಾತಾಡಬೇಕಾದ್ರೆ ಡಿಫ್ರೆಂಟೇ ಆಗಿರುವಂಥದ್ದು ಒಂದು ಬಿಹೇವಿಯರ್ಸ್ ಅನ್ನೋದು ಕಂಡು ಬರ್ತದೆ. ಪೇರೆಂಟ್ಸಲ್ಲಿ ಮಾತಾಡಬೇಕಾದ್ರೆ, ಫ್ರೆಂಡ್ಸಲ್ಲಿ ಮಾತಾಡಬೇಕಾದ್ರೆ, ದಟ್ ಈಸ್ ವಾಟ್ ಕಾಲ್ಡ್ ಸ್ಟ್ರಕ್ಚರ್ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ದೆನ್ ವಾಟ್ ಇಸ್ ಪ್ಯಾರೋಲ್? ಇಟ್ ಈಸ್ ಆಲ್ಸೋ ಕಾಯಿನ್ ಬೈ ಫರ್ಡಿನಾಂಡ್ ಡಿ ಸಸೂರ್ ಅಂತ ಹೇಳ್ಬೋದು. ಇಂಡಿವಿಜುವಲ್ ಅಟರೆನ್ಸ್ ಆರ್ ಎ ಸ್ಪೀಚ್ ಆ್ಯಕ್ಟ್ಸ್. ಇಂಡಿವಿಜುವಲ್ ಅಟರೆನ್ಸ್, ಓಕೆನಾ? ಇದು ಏನ್ರಿ ಪ್ಯಾರೋಲ್ ಮೀನ್ಸ್ ಅಂತ ಹೇಳಬೇಕಾದ್ರೆ ಪರ್ಸ್ನಲ್ ಆ್ಯಕ್ಚುವಲ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೋದು. ವೈಲ್ ಸ್ಪೀಕಿಂಗ್ ಆರ್ ಎ ರೈಟಿಂಗ್ ಅಂತ ಹೇಳ್ಬೋದು. ಅಂದರೆ he himself create a language in his own way. Getting my point? Means whether getting the knowledge or without having the skill about the language, though also he is able to create the sentences, he is able to use the languages. That is what called yadu parole anta helbodu. Understood? Next, signified and sign. These are the three terms. Okay na? Again yaru ಫರ್ಡಿನಾಂಡ್ ಡಿ ಸಸೂರ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅಂತ ಹೇಳ್ಬೋದು. ಓಕೆನಾ? ಡೆಫಿನೆಟ್ಲಿ ನೋಡಿ, ಸಿಗ್ನಿಫೈಡ್ ಆ್ಯಂಡ್ ಸೈನ್, ಈ ಒಂದು 3 ಟರ್ಮ್ಸನ್ನು ಫರ್ಡಿನಾಂಡ್ ಡಿ ಸಸೂರ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು, ಕಾಯಿನ್ ಮಾಡಿರುವಂಥದ್ದು ಅಂತ ಹೇಳ್ಬೋದು. ಓಕೆನಾ? ಸೊ ಹಿಯರ್ ವಾಟ್ ಈಸ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನೋಡಬೇಕಾದ್ರೆ, ಸೈನ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಸೈನ್, ಸಂಕೇತ. ಫಾರ್ ಎಕ್ಸಾಂಪಲ್, ನೀವು ಹಾದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಬೋರ್ಡ್ ಕಂಡು ಬರ್ತದೆ. ಒಂದು ಬೋರ್ಡ್
ಆ ಬೋರ್ಡ್ದಲ್ಲಿ ಪ್ಲಸ್ ಮಾರ್ಕ್ ಕಂಡು ಬರ್ತದೆ. ವಾಟ್ ಇಟ್ ಇಂಡಿಕೇಟ್ಸ್? ಸೂನರ್ ಆರ್ ಲೇಟರ್ ಯು ಆರ್ ಗೋಯಿಂಗ್ ಟು ಸಿ ಅ ಹಾಸ್ಪಿಟಲ್. ಗೆಟಿಂಗ್ ಮೈ ಪಾಯಿಂಟ್? ದಿಸ್ ಇಸ್ ವಾಟ್ ಕಾಲ್ಡ್ ಸೈನ್. ಓಕೆನಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ಸಿಗ್ನಿಫೈರ್. ಓಕೆನಾ? ಈ ಸಿಗ್ನಿಫೈರ್ ಅಂತ ಹೇಳಿದ್ರೆ ಈ ಒಂದು ಪ್ಲಸ್ ಮಾರ್ಕ್ ನೋಡಿದ ತಕ್ಷಣ ನಿಮ್ಗೆ ಏನು ಆಲೋಚನೆ ಕಂಡು ಬರ್ತಾ ಇದೆ ನೋಡಿರಿ. ನೆಕ್ಸ್ಟ್ ಏನಿದೆ ರೀ? ಹಾಸ್ಪಿಟಲ್ ಇದೆ ಅನ್ನೋದು. ಗೆಟಿಂಗ್ ಮೈ ಪಾಯಿಂಟ್? ದಟ್ ಈಸ್ ವಾಟ್ ಕಾಲ್ಡ್ ಸಿಗ್ನಿಫೈರ್ ಅಂತ ಹೇಳ್ಬೋದು. ಸೌಂಡ್ ಆರ್ ಎ ಇಮೇಜ್ ಫಾರ್ಮ್ ಆಫ್ ಎ ವರ್ಡ್. ಸೌಂಡ್, ವೆರಿ ಬ್ಯೂಟಿಫುಲ್. ಸೌಂಡ್ ನೋಡಿರಿ, ನಾನು ಹೇಳಿದೆ ಇಲ್ಲೊಂದು ಇಮೇಜ್ ಇದೆ. ದಟ್ ಈಸ್ ವಾಟ್ ಕಾಲ್ಡ್ ಪ್ಲಸ್ ಮಾರ್ಕ್ ಇದೆ. ಓಕೆನಾ? ಕ್ರಾಸ್ ಅಂತ ಹೇಳುವಂಗಿಲ್ಲ. ಓಕೆನಾ? ಪ್ಲಸ್ ಮಾರ್ಕ್, ಹೌದಲ್ಲ? ಇದು ಹಾಸ್ಪಿಟಲ್ನೇ ಅಲ್ಲ, ಸಿಂಬಲ್. ಫೈನ್, ಪ್ಲಸ್ ಮಾರ್ಕ್ ಇದೆ. ಅದು ಸೌಂಡ್ ಆದರೂ ಆಯಿತು, ಇದನ್ನು ನೋಡಿ ನಿಮ್ಗೆ ಏನಾಗ್ತದೆ? ಒಂದು ವರ್ಡ್ ಫಾರ್ಮ್ ಕ್ರಿಯೇಟೆಡ್ ಆಗ್ತದೆ ನಿಮ್ಮ ಮೈಂಡಲ್ಲಿ, ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗ್ತದೆ. ಹೋ, ಫಸ್ಟ್ ಥಿಂಗ್ ದಿಸ್ ಇಸ್ ಸೈನ್. ವಾಟ್ ಯು ಥಾಟ್ ಅಬೌಟ್ ದ ಫರ್ದರ್ ಆ್ಯಕ್ಷನ್, ದಟ್ ಈಸ್ ವಾಟ್ ಕಾಲ್ಡ್ ಸಿಗ್ನಿಫೈರ್ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಸಿಗ್ನಿಫೈಡ್ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಮೀನಿಂಗ್ ದ ವರ್ಡ್ ರಿಪ್ರೆಸೆಂಟ್. ಎಸ್, ನೀವೇನು ನೋಡಿದ್ದೀರಾ, ಏನು ಥಾಟ್ ಕ್ರಿಯೇಟೆಡ್ ಆಗಿದೆ ಮೈಂಡಲ್ಲಿ, ಫೈನಲ್ ಮೀಟ್ ಆಗೋದು, ಆ ಪಿಕ್ಚರ್ಗೆ ಮೀಟ್ ಆಗೋದು ಅಥವಾ ಪಿಕ್ಚರನ್ನು ನೀವು ನೋಡ್ತಿರಲ್ಲ, ದಟ್ ಈಸ್ ಹಾಸ್ಪಿಟಲ್. ಅದೇನು ರೀ? ಸಿಗ್ನಿಫೈಡ್ ಅಂತ ಹೇಳ್ಬೋದು. ದಟ್ ಈಸ್ ದ ಸ್ಟಡಿ. ವಾಟ್ ಈಸ್ ದಟ್? ಕಾನ್ಸೆಪ್ಟ್ ಆರ್ ಎ ಮೀನಿಂಗ್ ಇನ್ ದ ವರ್ಡ್ ರೆಪ್ರೆಸೆಂಟ್ಸ್ ಅಂತ ಹೇಳ್ಬೋದು. ಇದು ಕಾನ್ಸೆಪ್ಟ್, ಇದು ಸೈನ್ ಆಯಿತು, ಕಾನ್ಸೆಪ್ಟ್, ಇದನ್ನು ಒಂದು ರೆಪ್ರೆಸೆಂಟೇಷನ್ ಏನಾಗಿದೆ ರೀ? ಸಿಗ್ನಿಫೈಡ್ ಆಗಿದೆ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಸೈನ್, ಸಿಗ್ನಿಫೈರ್, ಸಿಗ್ನಿಫೈಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ದಟ್ ಸಿಂಕ್ರೋನಿ. ಸಿಂಕ್ರೋನಿ, ಹಾಂ, ಸಿಂಕ್ರೋನಿ ಅಂತ ಹೇಳಬೇಕಾದ್ರೆ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಎಟ್ ಎ ಪಾಯಿಂಟ್ ಇನ್ ಎ ಟೈಮ್. ವೆರಿ ನೈಸ್. ಯಾವ ಮೂಮೆಂಟಲ್ಲಿ ಯಾವ ಥರದ ಭಾಷೆಯನ್ನು ಬಳಕೆ ಮಾಡುವಂಥದ್ದು. ಎಸ್, ಯಾರೋ ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ಸೋಲ್ ಮಾಡುವಂಥ ವರ್ಡ್ಸೇ ಬೇರೆ, ಹೌದಾ? ಅವ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವನಿಗೆ ಕೋಪ ಆಯಿತು, ಅಥವಾ ಇನ್ನೂ ಜೋರಾಗಿ ಅಳೋದಾಯಿತು, ಅಥವಾ ಏನೇನೋ ಆಲೋಚನೆ ಬರೋವಂಥದ್ದಾಯಿತು. ದಟ್ ಈಸ್ ವಾಟ್ ಸಿಂಕ್ರೋನಿ ಮೀನ್ಸ್ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಎಟ್ ಎ ಪಾಯಿಂಟ್ ಇನ್ ಎ ಟೈಮ್. ಸೊ ಇನ್ ಅ ವಿಚ್ ಟೈಮ್ ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಮಸ್ಟ್ ಬಿ ಯೂಸ್ಡ್, ಹೌ ಇಟ್ ಶುಡ್ ಬಿ ಯೂಸ್ಡ್ ಅನ್ನೋದು ಅಂಶ ಕಂಡು ಬರ್ತದೆ. ಆ್ಯಂಡ್ ಡೈಕ್ರೋನಿ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಚೇಂಜ್ ಓವರ್ ಟೈಮ್. ಟೈಮ್ ಟು ಟೈಮ್ ಏನಾಗ್ತದೆ ರೀ? ಅದು ಚೇಂಜ್ ಆಗ್ತದೆ ಲ್ಯಾಂಗ್ವೇಜ್. ಓಕೆನಾ? ಓಕೆನಾ? ವೇಟ್ ಎ ಸೆಕೆಂಡ್. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಡೈಕ್ರೋನಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಚೇಂಜ್ ಓವರ್ ಟೈಮ್ ಟು ಟೈಮ್. ಓಕೆನಾ? ನೀವು ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್, ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಗೆಟಿಂಗ್ ಮೈ ಪಾಯಿಂಟ್? ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಟಡಿ ಮಾಡ್ತಿರ್ಬೇಕಾದ್ರೆ ದೇರ್ ಯು ವಿಲ್ ಸಿ ದ 3 ಡೆವಲಪ್ಮೆಂಟ್ ಆನ್ ಲ್ಯಾಂಗ್ವೇಜ್: ಓಲ್ಡ್ ಇಂಗ್ಲೀಷ್, ಮಿಡಲ್ ಇಂಗ್ಲೀಷ್, ಮಾಡರ್ನ್ ಇಂಗ್ಲೀಷ್. ಇದರ ಬಿಫೋರ್ ಅರ್ಲಿ ಮಾಡರ್ನ್ ಇಂಗ್ಲೀಷ್, ಲೇಟ್ ಮಾಡರ್ನ್ ಇಂಗ್ಲೀಷ್, ದಟ್ ಈಸ್ ಸಬ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಬೇಸಿಕಲಿ ಓಲ್ಡ್ ಇಂಗ್ಲೀಷ್, ಮಿಡಲ್ ಇಂಗ್ಲೀಷ್, ಮಾಡರ್ನ್ ಇಂಗ್ಲೀಷ್. ದಿಸ್ ಇಸ್ ವಾಟ್ ಕಾಲ್ಡ್ ಚೇಂಜ್ ಓವರ್ ಟೈಮ್. ದಟ್ ಈಸ್ ವಾಟ್ ಕಾಲ್ಡ್ ಡಯಕ್ರೋನಿ. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಡಿಫರೆನ್ಸಸ್ ಕಾಣ್ತೀವಲ್ಲ. ಸೊ ಲ್ಯಾಂಗ್ವೇಜಿನ ಯಾವ ಥರ ಬದಲಾವಣೆ ಕಂಡು ಬರ್ತದೆ, ದಟ್ ಈಸ್ ಡೈಕ್ರೋನಿ. ಸೈಕ್ರೋನಿ ಇನ್ ದ ಟೈಮ್, ಇನ್ ದ ಪಾಯಿಂಟ್ ಆಫ್ ದ ಟೈಮ್ ಹೌ ದ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಯೂಸ್ಡ್, ದಟ್ ಈಸ್ ಸೈಕ್ರೋನಿ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಗೈಸ್, ಪ್ಲೀಸ್. ಅವ್ರು ಏನು ಮಾಡ್ತಾರೆ? ಜಸ್ಟ್ ಟೈಟಲ್ ಕೊಡ್ತಾರೆ. ಸಿ, ಇಲ್ಲಿ ಯಾವುದು ಡೆಫಿನಿಷನ್ಸ್ಗಳನ್ನು ಕೊಡ್ತಾರೆ, ಅಲ್ಲಿ ನೀವು ಫೈಂಡ್ ಔಟ್ ಮಾಡುವಂಥದ್ದು ಎಕ್ಸಾಕ್ಟ್ ಮೀನಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೌಂಡ್ಸ್ ಆ್ಯಂಡ್ ಫೊನೆಟಿಕ್ಸ್. ಎಸ್, 26 ಅಲ್ಫಾಬೆಟ್ ಇದೆ, 44 ಏನಿದಾವ್ರಿ? ಸೌಂಡ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸಿ ಅನ್ನೋ ಲೆಟರ್ಗೆ ಕ ಮತ್ತು ಸ ಅನ್ನೋದು 2 ಸೌಂಡ್ ಕಂಡು ಬಂದಿದೆ. ಕೆ, ಸಿ ಫಾರ್ ಕ್ಯಾನ್, ಅಗೇನ್ ಸಿ, ಸ ಫಾರ್ ಸರ್ಕಲ್. ಅಂಡರ್ಸ್ಟುಡ್? ಹಾಗೆ ಗ ಫಾರ್ಗೆ 2 ಸೌಂಡ್ಸ್ಗಳು ಕಂಡು ಬರ್ತದೆ. ಒಂದು ಜ ಆದರೆ ಇನ್ನೊಂದು ಗ, ಇನ್ನೊಂದು ಕೂಡ ಜ ಅನ್ನೋದನ್ನು ಕಂಡು ಬರ್ತದೆ. ಜ ಫಾರ್ ಏಜ್, ಗ ಫಾರ್ GUN gun. This is what called, this is 1 2 3 4 5 sounds only on 2 alphabet. Getting my point? So 44 sounds are there in a phonetics in an English language. Phonetics ಅಲ್ಲಿ 44 sounds, 26 alphabets ಅನ್ನೋದು ಕಂಡು ಬರ್ತದೆ. On this basis 44 sounds basis ಮೇಲೆ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾಗ್ತದೆ ರೀ? ಒಂದು ಪ್ರೊನೌನ್ಸಿಯೇಷನ್, ಸ್ಪೀಕಿಂಗ್ ಸ್ಕಿಲ್ ಆಗಿ ಕಂಡು ಬಂದಿರುವಂಥದ್ದು ಅಂತ ಹೇಳ್ಬೋದು. First thing, what is phoneme? Phoneme, it is the smallest sound. Unit disgusting, am I right? Distinguishing meaning, like per, vs, ver. For example, phoneme means smallest unit, like k, m,
ಪ, ದ. ಗೆಟಿಂಗ್ ಮೈ ಪಾಯಿಂಟ್? ಅಂದರೆ ನೀವೇನು 26 ಆಲ್ಫಾಬೆಟ್ಸ್ ಕಾಣ್ತಿರಲ್ಲ, ದಟ್ ಈಸ್ ವಾಟ್ ಕಾಲ್ಡ್ ಫೊನೀಮ್ ಅಂತ ಹೇಳ್ಬೋದು. ಸ್ಮಾಲೆಸ್ಟ್ ಸೌಂಡ್ ಯೂನಿಟ್ ಅಂದರೆ ಒಂದು ಸ್ಮಾಲ್ ಯೂನಿಟ್ ಸೌಂಡ್ ಕಂಡು ಬಂದಿರುವಂಥದ್ದು ಅಂಶ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯು ಎನ್, ಅನ್, ಇದಕ್ಕೆ ಹೇಳೋದಿಲ್ಲ, ಅನ್ ಅಂತ ಹೇಳಲಿಕ್ಕಾಗೋದಿಲ್ಲ. ಏನು ಇದು ಕೇವಲ ಒಂದು ಸ್ಮಾಲೆಸ್ಟ್ ಯೂನಿಟ್ ಅಲ್ಲ, ಏನು ಎರಡು ವರ್ಡಿನ ಒಂದು ಮಿಶ್ರಣ ಕಂಡು ಬರ್ತಾ ಇದೆ. ಸೊ ಸಿಂಗಲ್ ಸೌಂಡ್ ಆಗಿ ಕಂಡು ಬಂದಿರುವಂಥದ್ದು ಫೊನೀಮ್ ಅಂತ ಹೇಳ್ಬೋದು. 26 ಆಲ್ಫಾಬೆಟ್ ಬೆಟರ್. ನೆಕ್ಸ್ಟ್ allophone. What is that? Variation of phoneme means if you observed any one word, that is pin, pin, nodri, p in pin, p in pin ಅಂದ್ರೆ ಇಲ್ಲಿ ಏನ್ರಿ ವೇರಿಯೇಷನ್ ಕಂಡು ಬರ್ತಾ ಇದೆ ಫೊನೀಮ್. ಜಸ್ಟ್ ಯು ಎನ್ ಅನ್ ಹೇಳಿದ್ನೆಲ್ಲ ಫೊನೀಮ್ದಲ್ಲಿ ಕೂಡ ನಾವೇನು ಕಾಣ್ತೀವಿ, ವೇರಿಯೇಷನ್ ಸೌಂಡ್ ಕಂಡು ಬರ್ತದೆ. ಪಿನ್, ಸ್ಪಿನ್, ಪಿನ್, ಸ್ಪಿನ್, ಪ, ಸ್ಪ. ಡಿಫ್ರೆನ್ಸ್ ಇದೆಯಲ್ಲ, ದಟ್ ಈಸ್ ವಾಟ್ ಕಾಲ್ಡ್ ಅಲೋಫೋನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾರ್ಫಿಮ್. ಇಟ್ ಈಸ್ ಅ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್. ಎಸ್, ಬುಕ್ ಇದೆ, ಓಕೆನಾ, ಅದನ್ನು ದಿಸ್ ಇಸ್ ಬುಕ್. ಇಫ್ ಯು ಆ್ಯಡ್ ಎಸ್, ದಿಸ್ ಎಸ್ ಗಿವ್ಸ್ ದ ಅನದರ್ ಮೀನಿಂಗ್, ಆರ್ ಒಂದು ಸ್ಮಾಲೆಸ್ಟ್ ಯೂನಿಟ್ ಯುಟಿಲೈಸ್ ಮಾಡೋದ್ರ ಮೂಲಕ ಒಂದು ಫರ್ದರ್ ಮೀನಿಂಗನ್ನು ಕ್ರಿಯೇಟ್ ಮಾಡುವಂಥದ್ದು ಅಂಶಕ್ಕೆ ಯಾವುದು ಮಾರ್ಫಿಮ್ ಅಂತ ಹೇಳ್ಬೋದು. ಲೈಕ್ ಬುಕ್, ಸಿಂಗ್ಯುಲರ್ ವರ್ಡ್. If I want to make it plural, I should add s. Adding this small unit is called, that is morpheme ಅಂತ ಹೇಳ್ಬೋದು. ಬುಕ್ಸ್ ಆಯಿತು, ಪೆನ್ಸ್ ಆಯಿತು, ಗನ್ಸ್ ಆಯಿತು, ಎಸ್, ಬಾಯ್ಸ್, ಗರ್ಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫ್ರೀ ಮಾರ್ಫಿಮ್ ಮೀನ್ಸ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ಬುಕ್. ಇಲ್ಲಿ ಏನ್ರಿ ಫ್ರೀ ಮಾರ್ಫಿಮ್ ಅಂತ ಹೇಳಿದ್ರೆ ವಿಚ್ ಎವರ್ ದ ವರ್ಡ್ ಸ್ಟ್ಯಾಂಡ್ ಅಲೋನ್ ವಿತೌಟ್ ಯೂಸಿಂಗ್ ಆಫ್ ಎನಿ ಸ್ಮಾಲ್ ಯೂನಿಟ್. ಗೆಟಿಂಗ್ ಮೈ ಪಾಯಿಂಟ್? ಎನಿ ಸ್ಮಾಲ್ ಯೂನಿಟ್, ದಟ್ ಈಸ್ ವಾಟ್ ಕಾಲ್ಡ್ ಫ್ರೀ ಮಾರ್ಫಿಮ್ ಅಂತ ಹೇಳ್ಬೋದು. ಬಾಂಡ್ ಮಾರ್ಫಿಮ್ ಅಂದರೆ ಅಟ್ಯಾಚ್ ಟು ಅನದರ್. ಎಸ್, ಅಟ್ಯಾಚ್ ಟು ಅನದರ್. ಪಾಸಿಬಲ್, ಇಂಪಾಸಿಬಲ್. ಅಟ್ಯಾಚ್ಡ್ ಇದೆ ಹ್ಯಾಪಿ, ಅನ್ಹ್ಯಾಪಿ. ವಿತ್ ಅಟ್ಯಾಚಿಂಗ್ ಒನ್ ವರ್ಡ್ will create another word and also a new meaning ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಕಾಲ್ಡ್ ಬಾಂಡ್ ಮಾರ್ಫಿಮ್ ಅಂತ ಹೇಳ್ಬೋದು. ಹೋಪ್ ಸೊ ಅಂಡರ್ಸ್ಟುಡ್. ನೆಕ್ಸ್ಟ್ ಇನ್ಫ್ಲೆಕ್ಷನ್, ಚೇಂಜಸ್ ಟೆನ್ಸಸ್ ನಂಬರ್, ವಾಕ್ಡ್, ವಾಕಿಂಗ್, ದಟ್ ಈಸ್ ಇನ್ಫ್ಲೆಕ್ಷನ್ ಅಂತ ಹೇಳಲಾಗ್ತದೆ. ಡಿರೈವೇಷನ್, ಕ್ರಿಯೇಟ್ಸ್ ನ್ಯೂ ವರ್ಡ್, ಹ್ಯಾಪಿ, ಹ್ಯಾಪಿನೆಸ್, ಸಾರೋ, ಸಾರೋನೆಸ್, ಒಂದು ನ್ಯೂ ವರ್ಡ್ ಆಗಿ ಹೊರಹೊಮ್ಮಿರುವಂಥದ್ದು ಅಂಶ ಅಂತ ಹೇಳ್ಬೋದು. ದಟ್ ಈಸ್ ಡಿರೈವೇಷನ್. ಡಿರೈವ್ ಅಂತ ಹೇಳಿದ್ರೆ ನೋಡ್ರಿ ವರ್ಡೇ ಹೇಳ್ತದೆ, ಓಕೆನಾ, ಕ್ರಿಯೇಟೆಡ್ ಆಗಿರುವಂಥದ್ದು ಅಂಶ ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಕಾಲ್ಡ್, ದೀಸ್ ಆರ್ ದ ಥಿಂಗ್ಸ್ ವಾಟ್ ಕಾಲ್ಡ್ ಸೌಂಡ್ ಆ್ಯಂಡ್ ಫೊನೆಟಿಕ್ಸ್ ಅಂತ ಹೇಳ್ಬೋದು. ಸಿಂಟ್ಯಾಕ್ಸ್, ಇದು ಸ್ವಲ್ಪ ಲೆಂದಿ ಆಗ್ತಾ ಇದೆ ವಿಡಿಯೋ, ಯಾಕಂದರೆ ಕೆಲವೊಂದು ವಿಷಯಗಳನ್ನು ನಾನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ ಫೈನ್. ಸಿಂಟ್ಯಾಕ್ಸ್ ಆ್ಯಂಡ್ ಗ್ರಾಮರ್ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ವಾಟ್ ಇಸ್ ಸಿಂಟ್ಯಾಕ್ಸ್? ಅರೇಂಜ್ಮೆಂಟ್ ಆಫ್ ಎ ವರ್ಡ್ಸ್ ಇಂಟು ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್. ಪ್ರಾಪರ್ ಅರೇಂಜ್ಮೆಂಟ್, ಹೌದಲ್ಲ? ಐ ವಿಲ್ ಗೋ ಟು ಮಾರ್ಕೆಟ್, ದಿಸ್ ಇಸ್ ವಾಟ್ ದ ಪ್ರಾಪರ್. ಇಫ್ ಐ ಗೋ ವಿಲ್ ಮಾರ್ಕೆಟ್ ಐ ಅಂತ ಹೇಳಿದ್ರೆ ದಟ್ ವುಡ್ ಬಿ ದ ರಾಂಗ್. ಏನು, ಸಿಂಟ್ಯಾಕ್ಸ್ ಅರೇಂಜ್ಮೆಂಟ್ ಆಫ್ ಎ ವರ್ಡ್ಸ್ ಇಂಟು ಫ್ರೇಸಸ್. ಅದು ಫ್ರೇಸಸ್ ಆಯಿತು ಅಥವಾ ಸೆಂಟೆನ್ಸ್ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಕೈಗೊಳ್ಳೋದಕ್ಕೆ ದಟ್ ಈಸ್ ಸಿಂಟ್ಯಾಕ್ಸ್. ಫ್ರೇಸಸ್ ಮೀನ್ಸ್ ಗ್ರೂಪ್ ಆಫ್ ವರ್ಡ್ಸ್ ವಿತೌಟ್ ಸಬ್ಜೆಕ್ಟ್ ವರ್ಬ್ಸ್. ಇಲ್ಲಿ ಫ್ರೇಸಸ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ವರ್ಡ್ಸ್, ದ ಬಿಗ್ ಹೌಸ್, ದ ಸ್ಮಾಲ್ ಹೌಸ್, ಎಸ್, ಹೀಸ್ ಎ ಬ್ಲ್ಯಾಕ್ ಬಾಯ್, ಶೀಸ್ ಎ ಫೇರ್ ಗರ್ಲ್, ಸಮ್ವಾಟ್. ಅಲ್ಲೇನ್ರಿ ಒಂದು ವರ್ಬ್ ಅಂದರೆ ಸಬ್ಜೆಕ್ಟ್ ಮತ್ತು ವರ್ಬನ ಬಳಕೆ ಇರಲಾರ್ದಾಗೆ ಕಂಡು ಬಂದಿರುವಂಥದ್ದು ವಿಥೌಟ್ ಯುಟಿಲೈಸೇಷನ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇಸ್ ಕಾಲ್ಡ್ ಫ್ರೇಸ್ ಅಂತ ಹೇಳ್ಬೋದು. ಫರ್ದರ್ ಮೋರ್, ವಾಟ್ ಇಸ್ ಕ್ಲಾಸ್? ಕ್ಲಾಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಗ್ರೂಪ್ ವಿತ್ ದ ಸಬ್ಜೆಕ್ಟ್ ಆ್ಯಂಡ್ ವರ್ಬ್. Without subject and verb, that is phrase. With subject and phrase, that is clause. Like she sings, he goes, yes, he runs. Okay, fine. Transformations, change in a sentence structure, activized to passivized, direct to indirect. That is what in the transformation ಅಂತ ಹೇಳ್ಬೋದು. ಗ್ರಾಮರ್ದಲ್ಲಿ ನೀವು ಸ್ಟಡಿ ಮಾಡಿದ್ದೀರಾ. ಸೊ ಓವರಾಲ್ ಆಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಟ್ರೈ ಟು ರಟ್ ದ ವರ್ಡ್ಸ್ ಆರ್ ಏನು ಡೆಫಿನಿಷನ್, ದಟ್ ಈಸ್ ದೀಸ್ ಡೆಫಿನಿಷನ್ಸ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಆನ್ ದಟ್ ಬೇಸಿಸ್ ಮೇಲೆ ಬರುವಂಥದ್ದು. ಇದರ ಮೇಲೆ ಡೆಫಿನೆಟ್ಲಿ ಏನಿಲ್ಲ ಅಂದ್ರೂ 2 ಆದರೂ ಕ್ವಶನ್ಸ್, 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಕೇಳಿ ಬರುವಂಥದ್ದೆಯಾ. ಓಕೆನಾ, ಫೈನ್. ನೆಕ್ಸ್ಟ್ ಡಿಸ್ಕೋರ್ಸ್ ಆ್ಯಂಡ್ ಪ್ರಾಗ್ಮೆಟಿಕ್ಸ್. ಟೋಟಲಿ ಲಿಂಗ್ವಿಸ್ಟಿಕ್ ಟರ್ಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಡಿಸ್ಕೋರ್ಸ್ ಆ್ಯಂಡ್ ಪ್ರಾಗ್ಮೆಟಿಕ್ಸ್ ಹೇಳಬೇಕಾದ್ರೆ ಡಿಸ್ಕೋರ್ಸ್, ಕನೆಕ್ಟೆಡ್ ಲ್ಯಾಂಗ್ವೇಜ್ ಬಿಯಾಂಡ್ ದ ಸೆಂಟೆನ್ಸ್, ಕನೆಕ್ಟ್ ದ ಲ್ಯಾಂಗ್ವೇಜ್, ಓಕೆನಾ.
ಡಿಸ್ಕೋರ್ಸ್ ಕನೆಕ್ಟ್ ಲ್ಯಾಂಗ್ವೇಜ್ ಬಿಯಾಂಡ್ ದ ಸೆಂಟೆನ್ಸ್ ಕನ್ವರ್ಸೇಷನ್ ಆರ್ ಎಸೆ ಕನೆಕ್ಟ್. ಹೌದಾ, ಒಂದು ಫಾರ್ ಎಕ್ಸಾಂಪಲ್ ರೈಟ್ ನೋ ಐ ಆಮ್ ಗಿವಿಂಗ್ ಅ ಕ್ಲಾಸ್ on one by one sentences. I am putting my words, putting my sentence in a proper way, that there you are catching my words, you are able to understanding my class. ಅದೇ ಹಿಂದೆ ಮುಂದೆ ಹೇಳಿದೆ ಅಲ್ಲಿ ಏನಾಗ್ತದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಆಗಿಬಿಡ್ತದೆ, ಸ್ಕಿಪ್ ಮಾಡಿಬಿಡ್ತೀರಾ ವಿಡಿಯೋ ನೋಡೋದು. ಓಕೆ ಮ್ಯಾಮ್, ಇಲ್ಲಿ ಡಿಸ್ಕೋರ್ಸ್ ಅಂತ ಹೇಳಬೇಕಾದ್ರೆ ಕನೆಕ್ಟ್ ಲ್ಯಾಂಗ್ವೇಜ್ ಬಿಯಾಂಡ್ ದ ಸೆಂಟೆನ್ಸ್, ಕನ್ವರ್ಸೇಷನ್ ಆಯಿತು, ಎಸ್ ಆಯಿತು. ಅದನ್ನೇನ್ರಿ ಒಂದು ಪ್ರಾಪರ್ ವೇದಲ್ಲಿ ಕನೆಕ್ಷನನ್ನು ಕೈಗೊಳ್ಳುವಂಥದ್ದು ವಿತ್ ಪ್ರಾಪರ್ ಲ್ಯಾಂಗ್ವೇಜ್ ಯುಟಿಲೈಸ್ ಮಾಡೋದ್ರ ಮೂಲಕ. ಇನ್ನು ಪ್ರಾಗ್ಮ್ಯಾಟಿಕ್ಸ್ ಅಂತ ಹೇಳಬೇಕಾದ್ರೆ ರಿಯಲಿಸ್ಟಿಕ್ ವೇದಲ್ಲಿ ಏನು ಒಂದು ಪ್ರಾಕ್ಟಿಕಲ್ ಆಗಿ ನಡೆಯುವಂಥ ಒಂದು ಲ್ಯಾಂಗ್ವೇಜಿನ ಒಂದು ಅಂಶ ಅಂತ ಹೇಳ್ಬೋದು. ಓಕೆನಾ, ಪ್ರಾಕ್ಟಿಕಲ್ ವೇ ಅಂತ ಹೇಳ್ಬೋದು. ರಿಜಿಸ್ಟರ್ ವೆರಿ ಇಂಪಾರ್ಟೆಂಟ್ ನೋಡಿರಿ. ಓಕೆನಾ, ಲಾಸ್ಟ್ ನೆಟ್ಟಲ್ಲಿ ಮತ್ತು ಕೆಸೆಟಲ್ಲಿ ಆಫನ್ ಟೈಮಲ್ಲಿ ಕೇಳಿದ್ದಾನೆ ಇವನು. ನೆಕ್ಸ್ಟ್, ಸ್ಟೈಲ್ ಆರ್ ಎ ವೆರೈಟಿ ಆಫ್ ಎ ಲ್ಯಾಂಗ್ವೇಜ್, ಫಾರ್ಮಲ್, ಇನ್ಫಾರ್ಮಲ್, ಅಕಾಡೆಮಿಕ್. ನೋಡಿರಿ, ರಿಜಿಸ್ಟರ್ಡ್ ಮೀನ್ಸ್ ಆದರೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಫಾರ್ಮಲ್. ಸೊ ದ ವೇ ಐ ಟಾಕ್ ವಿತ್ ಮೈ ಸ್ಟೂಡೆಂಟ್ಸ್, ಐ ನೆವರ್ ಟಾಕ್ ವಿತ್ ಮೈ ಬ್ರದರ್ಸ್. The way I talk with my student is called formal. The way I talk with my brother is informal. The class which is taking from the teachers is academic. Understood? ಅಂದರೆ ಫಾರ್ಮಲ್ನಲ್ಲಿ ನಾವೇನು ಮಾಡ್ತೀವಿ ರೀ, ಕೆಲವಾರು ಏನು ಹೇಳ್ತೀರಿ, ಒಂದು ಎಕ್ಸಾಕ್ಟ್ ಸ್ಟೆಪ್ಗಳನ್ನು ಫಾಲೋ ಮಾಡೋದ್ರ ಮೂಲಕ ಅನ್ನೋದಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ. ಇನ್ನು ಇನ್ಫಾರ್ಮಲ್ ಅಂತ ಹೇಳಿದ್ರೆ ಬ್ರದರ್ಸ್ ಅಂದರೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ, ಹೌದಾ, ಕೊಡ್ತಾರೆ ಇಲ್ಲ ಅಂತಲ್ಲ, ಬಟ್ ಆದರೂ ಅದು ಒಂದು ಫ್ರೆಂಡ್ ಲೆವೆಲ್ ಕನೆಕ್ಷನ್ ಅನ್ನೋದು ಕಂಡುಬರ್ತದೆ ಅಂತ ಹೇಳ್ಬೋದು. ಕೇರಿಂಗೂ ಇರ್ತದೆ, ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಅನ್ನೋದನ್ನು ಕಂಡುಬರ್ತದೆ. ಓಕೆನಾ. ನೆಕ್ಸ್ಟ್, ಕೊಹೆನ್ಷನ್. ಸಿಟ್ಟು ಬಂದಾಗ ಎಲ್ಲ ಥರದ ನಾವು ಏನು ಮಾಡ್ತೀವಿ ರೀ, ಸ್ಕಿಲ್ಸ್ಗಳನ್ನು ಯುಟಿಲೈಸ್ ಮಾಡ್ತೀವಿ ಬ್ರದರ್ಸ್ ಮೇಲೆ ಅಂತ ಹೇಳ್ಬೋದು. ಫೈನ್. ಕೊಹೆನ್ಷನ್, ವಾಟ್ ಇಸ್ ದಟ್? ವೆಟ್ ಎ ಸೆಕೆಂಡ್. ನೆಕ್ಸ್ಟ್ ನೋಡ್ರಿ, ಕೊಹೆಷನ್ ಸರ್ಫೇಸ್ ಲಿಂಕ್ಸ್ ಇನ್ ಟೆಕ್ಸ್ಟ್, ಪ್ರೊನೌನ್ ಆ್ಯಂಡ್ ಕಂಜಂಕ್ಷನ್. ವೆರಿ ನೈಸ್. ನೋಡ್ರಿ, ಇಲ್ಲೇನು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಟೆಕ್ಸ್ಟ್ ಆರ್ ಕನೆಕ್ಟೆಡ್ ಟು ಮೇಕ್ ಇಟ್ ಯೂನಿಫೈಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲ್. ಎಕ್ಸಾಕ್ಟ್ಲಿ. ನೋಡ್ರಿ, ಕೊಹೆಷನ್ಸ್ ಹೇಳಬೇಕಾದ್ರೆ ಸರ್ಫೇಸ್ ಲಿಂಕ್ಸ್ ಇನ್ ಎ ಟೆಕ್ಸ್ಟ್. ಒಂದು ಟೆಕ್ಸ್ಟಲ್ಲಿ ನೀವು ಒಂದು ಸೆಂಟೆನ್ಸನ್ನು ಓದ್ತಾ ಇದ್ದೀರ ಅಂತ ಹೇಳಿದರೆ ಆ ಸೆಂಟೆನ್ಸಲ್ಲಿ ನಾವು ಪ್ರೊನೌನ್ಸ್ ಆಯಿತು, ಕಂಜಕ್ಷನ್ಸ್ ಆಯಿತು, ಪ್ರಿಪೋಸಿಷನ್ಸ್ ಆಯಿತು, ನೆಕ್ಸ್ಟ್ ಯಾವುದ್ರಿ ಎಡ್ವರ್ಬ್ಸ್ ಆಯಿತು, ವರ್ಬ್ಸ್ ಆಯಿತು, ಎಡ್ಜೆಕ್ಟಿವ್ಸ್ ಆಯಿತು, ಅದನ್ನು ಪ್ರಾಪರ್ ವೇದಲ್ಲಿ ಬಳಕೆ ಮಾಡೋದ್ರ ಮೂಲಕ ಏನಾಗ್ತದೆ, ಸೆಂಟೆನ್ಸ್ ಕ್ರಿಯೇಟೆಡ್ ಆಗೋದ್ರೊಂದಿಗೆ ಅದು ಏನು ನಮ್ಗೆ ಕೊಡ್ತದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ದಲ್ಲಿ ನಮಗೆ ರೀಚ್ ಮಾಡ್ತದೆ ಆ ಒಂದು ಮೆಸೇಜನ್ನು. ದಟ್ ಈಸ್ ವಾಟ್ ಕಾಲ್ಡ್ ಕೊಹೆಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ದಟ್? ಕೊಹೆರೆನ್ಸ್. ಕೊಹೆರೆನ್ಸ್ ಮೀನ್ಸ್ ವಾಟ್ ಈಸ್ ದಟ್? ಇಲ್ಲಿ ಕೊಹೆಷನ್ಸ್ ಅಂತ ಹೇಳಿದ್ರೆ ಪಾಠದ ಅಂಶಗಳನ್ನು ಸಂಬಂಧಪಟ್ಟಂತೆ ಜೋಡಿಸುವಿಕೆ. ರೈಟ್? ಫೈನ್. ಕೊಹೆರೆನ್ಸ್ ಅಂತ ಹೇಳಬೇಕಾದ್ರೆ ಓವರಾಲ್ ಸೆನ್ಸ್ ಆಫ್ ಯೂನಿಟಿ ಆ್ಯಂಡ್ ಲಾಜಿಕಲ್ ಫ್ಲೋ ಇನ್ ಎ ಟೆಕ್ಸ್ಟ್. ಲಾಜಿಕಲ್ ಕನೆಕ್ಟೆಡ್ನೆಸ್ ಆ್ಯಂಡ್ ಎ ಮೀನಿಂಗ್ ಫ್ಲೋ. ಎಕ್ಸಾಕ್ಟ್ಲಿ. ನೋಡ್ರಿ, ಅಂದರೆ ಒಂದು ಲಾಜಿಕಲ್ ಅಂದರೆ ಯಾವ ಮೂಮೆಂಟಲ್ಲಿ ಯಾವ ಥರ ವರ್ಡ್ಸ್ಗಳನ್ನು ಯುಟಿಲೈಸ್ ಮಾಡೋದ್ರ ಮೂಲಕ ಸೆಂಟೆನ್ಸಸ್ಗಳನ್ನು ಒಂದು ಫ್ಲೋ ಆಗಿ ವಿಥೌಟ್ ಮೇಕಿಂಗ್ ಎನಿ ರಾಂಗ್ ಆರ್ ಎ ಮೇಕ್ ಅವರ್ ಸೆಲ್ಫ್ ಸ್ಟಾಪ್ ಅನ್ನೋದು, ಅಥವಾ ಯಾವುದೇ ಥರದ ಒಂದು ಇರ್ರೆಲೆವೆಂಟ್ ಆಗಿರುವಂಥ ವರ್ಡ್ಸ್ಗಳನ್ನು ಬಳಕೆ ಮಾಡಲಾರ್ದೆ ಅಲ್ಲಿ ಕಂಡು ಬಂದಿರುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಕೊಹೆರೆನ್ಸ್ ಅಂತ ಹೇಳಿದ್ವಿ. ಅಂದರೆ ಸರಳವಾಗಿ ಭಾಷೆಯನ್ನು ಬಳಕೆ ಮಾಡುವಂಥ ಒಂದು ವಿಧಾನಕ್ಕೆ ಅಂತ ಹೇಳ್ಬೋದು. ವಿಥೌಟ್ ಶೋಯಿಂಗ್ ಎನಿ ಹಿಂಡರೆನ್ಸ್ ಆರ್ ಫೇಸಿಂಗ್ ಎನಿ ಹಿಂಡರೆನ್ಸ್ ಅಂತ ಹೇಳ್ಬೋದು. ಫೈನ್. ಸ್ಪೀಚ್ ಆ್ಯಕ್ಟ್ ಆಸ್ಟನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಆಫನ್ ಟೈಮ್ ಕೇಳ್ಬೋದು ಅವನು. ಓಕೆನಾ. ವೇಟ್ ಎ ಸೆಕೆಂಡ್. ನೋಡ್ರಿ, ಆಸ್ಟನ್ ಒಂದು ಸ್ಪೀಚ್ ಆ್ಯಕ್ಟ್ ಥಿಯರಿ ಅಂತ ಹೇಳ್ಬೋದು. ಇವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ವಾಟ್ ಇಟ್ ಟೆಲ್ಸ್? ಅಟರೆನ್ಸ್ ಪರ್ಫಾರ್ಮಿಂಗ್ ಆ್ಯನ್ ಆ್ಯಕ್ಷನ್, ಪ್ರಾಮಿಸ್, ರಿಕ್ವೆಸ್ಟ್. ಎಸ್, ಅಟರೆನ್ಸ್ performing an action while in language, while speaking in language, while we are using in a language, sometimes the language itself express whether your language shows the request, promise, suggestions, advices. ಅವೆಲ್ಲ ಅಂಶಕ್ಕೆ ನಾವು ಹೇಳ್ತೀವಿ ರೀ ದ ಸ್ಪೀಚ್ ಆ್ಯಕ್ಟ್ ಥಿಯರಿ ಅಂತ ಹೇಳ್ಬೋದು. ಓಕೆನಾ. ಮಾತಿನಲ್ಲಿ ನೋಡಿ ಅಥವಾ ಹೇಳಬೇಕಾದ್ರೆ ಅದು ವಾದ ಮಾಡೋದಾಯಿತು, ಆರ್ಗ್ಯುಮೆಂಟ್ ಆಯಿತು, ಪ್ರಾಮಿಸ್ ಆಯಿತು, ರಿಕ್ವೆಸ್ಟ್ ಆಯಿತು, ಅವೆಲ್ಲ ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಸ್ಪೀಚ್ ಆ್ಯಕ್ಟ್ ಥಿಯರಿ ಅಂತ ಹೇಳ್ತೀವಿ. ಈ ಒಂದು ಅಂಶಕ್ಕೆ ನಾವು ಫೋನಿಮ್ ಅಂತ ಹೇಳಲಿಕ್ಕಾಗೋದಿಲ್ಲ. ಫೈನ್. ಡಿಫ್ರೆನ್ಸಸ್ ನೋಡಿ ಅಷ್ಟೇ.
Next, elocution. Am I right? Elocution. Elocution means in the intended function or purpose of a utterance. Intent function of a speech act. ಒಂದು ವರ್ಡ್ ಇದೆ, ಓಕೆನಾ. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಪಾಸ್ ಮೀ ಅ ಬುಕ್? ಕ್ಯಾನ್ ಯು ಪಾಸ್ ಮೀ ಅ ಬುಕ್? ವಾಟ್ ಇಟ್ ಶೋಸ್? ಆರ್ಗ್ಯುಮೆಂಟಾ? ನೋ, ರಿಕ್ವೆಸ್ಟ್. ದಟ್ ಈಸ್ ವಾಟ್ ಕಾಲ್ಡ್ ಇಂಟೆಂಟ್ ಫಂಕ್ಷನ್. ಅಂದರೆ ಸೆಂಟೆನ್ಸ್ ಏನು ರೆಪ್ರೆಸೆಂಟ್ ಮಾಡ್ತದೆ ಅನ್ನೋದು ಇಲೋಕೇಶನ್ನಿನ ಒಂದು ಕಾರ್ಯ ಅಂತ ಹೇಳ್ಬೋದು. ದಿಸ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ದ ರಿಕ್ವೆಸ್ಟ್ ಅಂತ ಹೇಳ್ಬೋದು. ಪರ್ಲೋಕ್ಯೂಷನ್, ಓಕೆನಾ. ಪರ್ಲೋಕ್ಯೂಷನ್ ಎಫೆಕ್ಟ್ ಆನ್ ಲಿಸನರ್. ಹಾಂ, ಹೌದಾ, ರಿಕ್ವೆಸ್ಟ್ ಮಾಡ್ತಾ ಇದ್ದಾನಂದರೆ ನಾವು ಬೇಗನೆ ಎಸ್ ಅಂತ ಹೇಳ್ತೀವಿ. ಅದೇ ಆರ್ಗ್ಯುಮೆಂಟೇಟಿವ್, ಡಾಮಿನೆಂಟ್ ವೇ, ಆರ್ಡರ್ ವೇದಲ್ಲಿ ಮಾಡಿ ಅಂತ ಹೇಳಿದ್ರೆ ವೆಯ್ಟ್ ಮಾಡಿಸ್ತೀವಿ ಅವನಿಗೆ. ಅದು ಹ್ಯೂಮನ್ ನೇಚರ್ ಅಂತ ಹೇಳ್ಬೋದು, ಓಕೆನಾ. ಇಂಥವೆಲ್ಲ ವ್ಯಕ್ತಿಗಳನ್ನ ನಾವು ನೋಡ್ತೀವಿ ಲೈಫಲ್ಲಿ. ಕೆಲಸ ಇದ್ದಂತೇಳಿ ಮಾತಾಡ್ತಾ ಇದ್ದಾನೆ ನೋಡಿ ಇವನು ಅಂತೇಳಿ ಅವ್ನು ಕೆಲಸ ಮಾಡಿ ಮತ್ತೆ ತಿರ್ಗಾ ಈ ಕಮೆಂಟನ್ನು ಕೊಡ್ತೀವಿ ಅವನು ಹೋದ್ಮೇಲೆ. ಓಕೆ, ಫೈನ್. ನೆಕ್ಸ್ಟ್, ಇಂಪ್ಲಿಕೇಚರ್. ಇಂಪ್ಲಿಕೇಚರ್ ಅಂತ ಹೇಳಬೇಕಾದ್ರೆ ಹೇಳಿಕೆಯಲ್ಲಿ ಅಪ್ರತ್ಯಕ್ಷವಾಗಿ ಸೂಚಿಸಲಾದ ಅರ್ಥ. ಫಾರ್ ಎಕ್ಸಾಂಪಲ್, ಎಕ್ಸಾಕ್ಟ್ಲಿ, ವೆರಿ ಬ್ಯೂಟಿಫುಲ್. ನೋಡಿರಿ, ಇಂಪ್ಲಿಕೇಚರ್ ಅಂತ ಹೇಳಬೇಕಾದ್ರೆ ಯಾರು? ಹೆಚ್ ಪಿ, ವೇಟ್ ಎ ಸೆಕೆಂಡ್, ಹೆಚ್ ಪಿ ಗ್ರೀಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಕಾಯಿನ್ ಮಾಡಿದವ್ರು ಯಾರು ಅಂತ ಈ ಥರ ಒಂದು ಕ್ವಶನ್ ಕೇಳ್ಬೋದು ಅವರು, ಓಕೆನಾ. ನೆಕ್ಸ್ಟ್, ಇನ್ನೊಂದು ಹೇಳಬೇಕಾದ್ರೆ ಹೆಚ್ ಪಿ, ವೇಟ್ ಎ ಸೆಕೆಂಡ್, H.P. Grace, this term is coined by this fellow. And the next thing, in a which book? That is theory of conversational, ಓಕೆನಾ, ಕನ್ವರ್ಸೇಷನ್. ಈ ಬುಕ್ಕಲ್ಲಿ ಈ ಒಂದು ವರ್ಡನ್ನು ಅವ್ರು ಏನು ಮಾಡಿದ್ದಾರೆ, ಯುಟಿಲೈಸ್ ಮಾಡಿದ್ದಾರೆ, ಅದು ಕಾಯಿನ್ ಮಾಡಿದ್ದಾರೆ. ವಾಟ್ ಇಟ್ ಮೀನಿಂಗ್ ಇಂಪ್ಲೈಡ್, ನಾಟ್ ಡೈರೆಕ್ಟ್ಲಿ ಸೇಡ್. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ, ಅಂದರೆ ನಮ್ಮ ಇಂಡೈರೆಕ್ಟಾಗಿ ಹೇಳ್ತೀವಿ. ಯಾವುದೋ ಒಂದು ಕೆಲಸ ಆಗಬೇಕಾದ್ರೆ ನಾವು ಡೈರೆಕ್ಟಾಗಿ ಪಾಯಿಂಟ್ ಔಟ್ ಮಾಡೋದಿಲ್ಲ, ಓಕೆನಾ. ಫಾರ್ ಎಕ್ಸಾಂಪಲ್ ಆಫ್ಕೋರ್ಸ್ ಮಳೆ ಬರ್ತಾ ಇದೆ, ಓಕೆನಾ. ವಿಂಡೋಸ್, ಡೋರ್ಸ್ ಎಲ್ಲ ಓಪನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಚಳಿ ಆಗ್ತಾ ಇದೆ. ದಟ್ ಮೀನ್ಸ್ ಏನು? ವಿ ಹ್ಯಾವ್ ಟು ಕ್ಲೋಸ್ ದ ಡೋರ್ ಆ್ಯಂಡ್ ವಿಂಡೋಸ್. ಅಂಡರ್ಸ್ಟುಡ್? ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ, ಸಮ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ದ ಎಕ್ಸಾಮ್. ನೋಡಿ, ವೆರಿ ಕ್ಲಿಯರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಸಮ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಎಕ್ಸಾಮ್. ವಾಟ್ ಇಟ್ ಮೀನ್ಸ್? ಇನ್ನು ಹಾಫ್ ಆಫ್ ಸ್ಟೂಡೆಂಟ್ಸ್ ಏನಾಗಿದ್ದಾರೆ ರೀ? ಫೇಲ್ ಆಗಿದ್ದಾರೆ ಅಂತ. ಅಂಡರ್ಸ್ಟುಡ್? ಅಂದರೆ ಏನು? ಹಾಫ್ ಆಫ್ ದ ಅಂದರೆ ಫ್ಯೂ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್ ಅಂತ ಹೇಳಲಿಕ್ಕಾಗೋದಿಲ್ಲ. ಮೀನ್ಸ್ ಹೇಳ್ಬೋದು, ಬಟ್ ಅಲ್ಲಿಂದ ಇಂಡೈರೆಕ್ಟಾಗಿ ಅವನೇನು ಮಾಡ್ತಾ ಇದ್ದಾನೆ, ಹೇಳುವಂಥ ಅಂಶಕ್ಕೆ ನಾವೇನು ಕಳ್ತೀವಿ ರೀ, ಇಂಪ್ಲಿಕೇಚರ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಓಕೆನಾ. ವಿ ಯೂಸ್ ದಿಸ್ ಥಿಂಗ್ ಇನ್ ಅವರ್ ಡೇ ಟು ಡೇ ಲೈಫ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್, ಪೆಡಗಾಜಿ. ವಾಟ್ ಈಸ್ ದಟ್? ಪೆಡಗಾಜಿ ಬಗ್ಗೆ ಹೇಳಬೇಕಾದ್ರೆ, ಗ್ರಾಮರ್ ಟ್ರಾನ್ಸ್ಲೇಟೆಡ್ ಮೆಥಡ್. ಒಂದು ಸ್ಕಿಲ್ ಇದೆ, ಓಕೆನಾ. ಸ್ಕಿಲ್ ಇದೆ, ಮೆಥಡ್ ಇದೆ, ಒಂದು ಎಬಿಲಿಟಿ ಇದೆ. ಯಾವುದು? ಫಸ್ಟ್ ಒನ್ ಈಸ್ ದಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳ್ಬೋದು. ವೇಟ್ ಎ ಸೆಕೆಂಡ್. ಹಾಂ, ನೋಡಿರಿ, ಫಸ್ಟ್ ಗ್ರಾಮರ್ ಟ್ರಾನ್ಸ್ಲೇಟೆಡ್. ನೋಡಿರಿ, ಪೆಡಗಾಗಿ ಮೀನ್ಸ್ ಹೇಳಬೇಕಾದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಓಕೆನಾ. ಅಕ್ವಿಸಿಷನ್ಸ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಹೇಳ್ಬೋದು. ಪೆಡಗಾಗಿ ಏನು ಹೇಳ್ತಾ ಇದ್ದಾನೆ? ಗ್ರಾಮರ್ ಟ್ರಾನ್ಸ್ಲೇಟೆಡ್ ಮೆಥಡ್, ಫೋಕಸ್ ಆನ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಟ್ರಾನ್ಸ್ಲೇಷನ್ಸ್. ಹೌದಲ್ಲ? ಕೆಲವಾರು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದು, ಇಂಗ್ಲೀಷಿನ ವರ್ಡ್ಸ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕೆಲವಾರು ಗ್ರಾಮರ್ಗಳನ್ನು ನಾವೇನು ಮಾಡಬೇಕಾಗ್ತದೆ ರೀ, ಫೋಕಸ್ ಮಾಡಬೇಕಾಗ್ತದೆ, ಓಕೆನಾ. ಹಿಂದಿಯಲ್ಲಿರುವಂಥದ್ದು ಅಂಶ, ಮೈ ಸ್ಕೂಲ್ ಜಾತಿ ಹೂँ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಮೈ ಸ್ಕೂಲ್, ಮೈ ಒಂದು ಪ್ರೊನೌನಿನ ನಂತರ ಏನು ಕಂಡು ಬರ್ತದೆ ರೀ? ಸ್ಕೂಲ್ ಕಂಡು ಬರ್ತದೆ. ಬಟ್ ನಮ್ಮ ಇಂಗ್ಲೀಷ್ದಲ್ಲಿ ಸ್ಕೂಲ್ ಅನ್ನೋದು ನೌನ್ ಪದ ಲಾಸ್ಟ್ ಕಂಡು ಬರ್ತದೆ.
ಅಂಡರ್ಸ್ಟುಡ್. ಸೊ ಇಲ್ಲೇನು ಹೇಳ್ತಾ ಇದ್ದಾನೆ, ಗ್ರಾಮರ್ ಟ್ರಾನ್ಸ್ಲೇಟೆಡ್ ಮೆಥಡ್ ಫೋಕಸ್ ಆನ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಟ್ರಾನ್ಸ್ಲೇಷನ್. ಅಂದರೆ ಅದು ಗ್ರಾಮರ್ ಯಾವುದೇ ಲ್ಯಾಂಗ್ವೇಜಿನ ಆಯಿತು, ಆ ಗ್ರಾಮರನ್ನು ಫಾಲೋ ಅಪ್ ಮಾಡಬೇಕಾದ್ರೆ, ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕೆಲವಾರು ಗ್ರಾಮರನ್ನು ನಾವು ಸ್ಟೆಪ್ಪನ್ನು ಫಾಲೋ ಅಪ್ ಮಾಡಲೇಬೇಕಾಗ್ತದೆ. ದಟ್ ಈಸ್ ರೂಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಟ್ ಮೆಥಡ್, ವಾಟ್ ಈಸ್ ದಟ್? ಟೀಚ್ ಥ್ರೂ ಟಾರ್ಗೆಟ್ ಲ್ಯಾಂಗ್ವೇಜ್, ನೋ ಟ್ರಾನ್ಸ್ಲೇಷನ್. ಡೈರೆಕ್ಟಾಗಿ ಮೀನ್ಸ್ ವಾಟ್ ಐ ಹ್ಯಾವ್ ದ ಕಂಟೆಂಟ್ ಟು ಟೆಲ್ ಯು ಟು ದ ಸ್ಟೂಡೆಂಟ್ಸ್, ಮೀನ್ಸ್ ಅಲ್ಲೇನ್ರಿ ಒಂದು ಡೈರೆಕ್ಟ್ ಕಮ್ಯುನಿಕೇಷನ್ ಕೈಗೊಳ್ಳುವಂಥದ್ದು ಅಂಶ ಅಂತ ಹೇಳ್ಬೋದು. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್, CLT, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ದಟ್ ಈಸ್ ಫೋಕಸ್ ಆನ್ ಎ ರಿಯಲ್ ಲೈಫ್ ಕಮ್ಯುನಿಕೇಷನ್. ಬೈ ಅಬ್ಸರ್ವಿಂಗ್ ದ ಸರೌಂಡಿಂಗ್ಸ್ ಥಿಂಗ್ಸ್, ದೇ ಜಸ್ಟ್ ಪುಟ್ ದ those things in their communication. That is what called communicative language teaching ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ಪುಟ್ ಹೈಪೋಥಿಸಿಸ್. ಆಮ್ ರೈಟ್? ಇನ್ಪುಟ್ ಹೈಪೋಥಿಸಿಸ್. ಹಾಂ ನೋಡ್ರಿ, ಇನ್ಪುಟ್ ಹೈಪೋಥಿಸಿಸ್ ಬಗ್ಗೆ ಹೇಳಬೇಕಾದ್ರೆ ನೋಡ್ರಿ, ಇದೇನು ಸ್ಟೀಫನ್, ಹೂ ಇಸ್ ದಟ್? Stephen Krashen has coined this term, input hypothesis ಅಂತ ಹೇಳ್ಬೋದು. ನಿಮ್ಮ ಕಲಿಕೆಯ ಮಟ್ಟಕ್ಕಿಂತ ಸ್ವಲ್ಪ ಹೆಚ್ಚಿನ ಭಾಷಾ ಮಾಹಿತಿಯ ಮೂಲಕ ಭಾಷೆಯನ್ನು ಕಲಿಯುವಂಥ ಅಂಶಕ್ಕೆ ಇನ್ಪುಟ್ ಹೈಪೋಥಿಸಿಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ವೆನ್ ಇನ್ಪುಟ್ ಈಸ್ ಸ್ಲೈಟ್ಲಿ ಅಬೌವ್ ಕರೆಂಟ್ ಲೆವೆಲ್. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ, ಅಂದರೆ ಒಂದು ಲ್ಯಾಂಗ್ವೇಜನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫರ್ದರ್ ಇನ್ಫಾರ್ಮೇಷನ್ ಅಂಶನೂ ಕೂಡ ಆ ಲ್ಯಾಂಗ್ವೇಜನ್ನು ನಾವು ಲ್ಯಾಂಗ್ವೇಜಲ್ಲಿ ಯುಟಿಲೈಸ್ ಮಾಡುವಂಥದ್ದು ಅಂಶಕ್ಕೆ ನಾವು ಇನ್ಪುಟ್ ಹೈಪೋಥಿಸಿಸ್ ಅಂತ ಹೇಳ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್, ನಾಳೆ ಎಕ್ಸಾಮ್ ಇದೆ, ನಾವು ಬೈ ಟ್ರೈನಿಂದ ಆಯಿತು, ಬೈ ಬಸ್ಸಿಂದ ಕೂಡ ಹೋಗುವಂಥದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಬೈ ಸಿಟ್ಟಿಂಗ್ ಹಿಯರ್ ಓನ್ಲಿ. ಬಟ್ ಫರ್ದರ್ ನೀವೇನು ಮಾಡ್ತಾಯಿದ್ರಿ, ಫರ್ದರ್ ನಾಲೆಜ್ ಅನ್ನೋದು ಯಾವ ಥರ ಬೈ ಬಸ್ ಆಯಿತು, ಬೈ ಟ್ರೈನಿಂದ ಹೋಗುವಂಥದ್ದು ಅಂಶ ಇದೇನು ಕಂಡು ಬರ್ತಾ ಇದೆಯಲ್ಲ, ದಟ್ ಈಸ್ ವಾಟ್ ಕಾಲ್ಡ್ ಏನ್ರಿ ಒಂದು ಕರೆಂಟ್ ಲೆವೆಲಿನ ಅಂಶದಲ್ಲಿ, ಅಂದರೆ ಒಂದು ಮುಂಬರುವಂಥ ಒಂದು ಮಾಹಿತಿ ಮುಂಚೆನೇ ಲ್ಯಾಂಗ್ವೇಜನ್ನೇ ಬಳಕೆ ಮಾಡುವಂಥದ್ದು ಅಂಶಕ್ಕೆ ಇನ್ಪುಟ್ ಹೈಪೋಥಿಸಿಸ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಅಫೆಕ್ಟಿವ್ ಫಿಲ್ಟರ್ ಬಗ್ಗೆ ಹೇಳಬೇಕಾದ್ರೆ, ಅಗೇನ್ ಇದು ಕೂಡ ಯಾರೀ ಸ್ಟೀಫನ್ ಕ್ರೇಷನ್ ಕೂಡ ಈ ಒಂದು ವರ್ಡನ್ನು ಕಾಯಿನ್ ಮಾಡಲಾಗಿದೆ. ಇಮೋಷನ್ಸ್ ಆಟಿಟ್ಯೂಡ್ಸ್ ಕ್ಯಾನ್ ಬ್ಲಾಕ್ ಲರ್ನಿಂಗ್ ಅಂತ ಹೇಳ್ಬೋದು. ಓಕೆನಾ? ಲರ್ನರ್ಗೆ ನಾವೇನಾದರೂ ಮೋಟಿವೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಓಕೆನಾ, ಹೆಲ್ಪ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿದ್ದೇವೆ ಅಂದರೆ ದ ಲೆವೆಲ್ ಆಫ್ ಲರ್ನಿಂಗ್ ವಿಲ್ ಬಿ ಇನ್ಕ್ರೀಸ್ ಇನ್ ಯುವರ್, ಹೌದಲ್ಲ, ಇನ್ಕ್ರೀಸ್ ಆಗಿ ಕಂಡು ಬರ್ತದೆ. ಲರ್ನರ್ದಲ್ಲಿ ನಾವೇನಾದರೂ ಆ್ಯಂಕ್ಷಿಯಸ್ನೆಸ್, ಓಕೆನಾ, ಸ್ಟ್ರೆಸ್ ಏನಾದರೂ ನಾವು ಬಿಹೇವಿಯರನ್ನಾಗಿ ಏನಾದರೂ ನಿಮ್ಮೊಂದಿಗೆ ಮಾಡಿದ್ದೀವಿ ಅಂತ ಸ್ಟೂಡೆಂಟ್ಸೊಂದಿಗೆ ಕೈಗೊಂಡಿವಿ ಅಂತ ಹೇಳಿದ್ರೆ, ಅಲ್ಲಿ ಲರ್ನರ್ನ ಒಂದು ಕ್ವಾಲಿಟಿ ಏನಾಗ್ತದೆ ರೀ, ಕಡಿಮೆ ಆಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಅದೇ ಹೇಳ್ತಾ ಇದ್ದೀನಿ, ಕ್ಯಾನ್ ಬ್ಲಾಕ್ ಲರ್ನಿಂಗ್. ಸೊ ಈ ಇಮೋಷನ್ಸ್ ಮತ್ತು ಆ್ಯಟಿಟ್ಯೂಡ್ಸನ್ನ ಲರ್ನಿಂಗ್ ಸ್ಟೇಜಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋ ಹಾಗಿಲ್ಲ. ಎಸ್, ಇಟ್ ಶುಡ್ ಬಿ ಕೆಪ್ಟ್ ಅವೇ. ಹ್ಯಾಪಿ ಆಗಿದ್ದೀರಾ, ಆಲ್ವೇಸ್ ಹ್ಯಾಪಿ ಆಗಿದ್ದೀರಿ. ಸ್ಯಾಡ್ ಆಗಿದ್ದೀರಾ, ಆಲ್ವೇಸ್ ಟ್ರೈ ಟು ಬಿ ಇನ್ ಹ್ಯಾಪಿ, ಬಿಕಾಸ್ ಇಟ್ಸ್ ಯುವರ್ ಡ್ಯೂಟಿ ಟು ಮೇಕ್ ಯುವರ್ ಸ್ಟೂಡೆಂಟ್ ಟು ಲರ್ನ್ ಮೋರ್ ಥಿಂಗ್ಸ್ ಅನ್ನೋದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ? ಅಫೆಕ್ಟಿವ್ ಫಿಲ್ಟರ್ ಅಗೇನ್ ಯಾವ್ರಿ ಸ್ಟೀಫನ್ ಕ್ರಾಷನ್ ಒಂದು ಟರ್ಮ್ ಅಂತ ಹೇಳ್ಬೋದು. ಓಕೆನಾ? ವಾಟ್ ಈಸ್ ದಟ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ, ಎಕ್ಸಾಮಲ್ಲಿ ಕೇಳಿದ್ದಾನೆ. ZPD, ಝೋನ್ ಆಫ್ ಪ್ರೊಕ್ಸಿಮಲ್ ಡೆವಲಪ್ಮೆಂಟ್. ಓಕೆನಾ? ಪ್ರೊಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಲೀವ್, ವಾಟ್ ಈಸ್ ದಟ್? ಲೀವ್ ವೈಕ್ಸೋಸ್ಕೈ, ಲರ್ನಿಂಗ್ ವಿತ್ ಗೈಡೆನ್ಸ್ ಜಸ್ಟ್ ಬಿಯಾಂಡ್ ಲರ್ನರ್ಸ್ ಎಬಿಲಿಟಿ. ಎಸ್, ಲರ್ನಿಂಗ್ ವಿತ್ ಗೈಡೆನ್ಸ್. ನೋಡ್ರಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರೋ ಫಾರ್ ಎಕ್ಸಾಂಪಲ್ ನೀವು ರಿಸರ್ಚ್ ಟಾಪಿಕ್ಸ್ ಕೊಡ್ತಾ ಇದ್ದೀವಿ ನಿಮಗೆ, ಓಕೆನಾ, ಆ ರಿಸರ್ಚ್ ಟಾಪಿಕಲ್ಲಿ ನೀವು ಟ್ರೈ ಮಾಡ್ತಾ ಇದ್ದೀರಾ, ಡೇ ಬೈ ಡೇ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಒಂದು ಇನ್ಫಾರ್ಮೇಷನನ್ನು ಪ್ಯೂರಾಗಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಆ ಮೂಮೆಂಟಲ್ಲಿ ಫರ್ದರ್ ಮೋರ್ ನಾವು ಗೈಡೆನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಬೆಟರ್ ಟು ಲರ್ನ್ ದೀಸ್ ಆರ್ ದ ಬುಕ್, ಯು ವಿಲ್ ಗೆಟ್ ಸೋ ಮೆನಿ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಅಲ್ಲೇನಾಗ್ತದೆ ನಿಮಗೆ ಇನ್ನೂ ಹೆಲ್ಪ್ ಆಗ್ತದೆ. ನಿಮ್ಮ ಒಂದು ವೇ ಆಫ್ ರಿಸರ್ಚ್ ಕ್ವಾಂಟಿಟಿ ಕ್ವಾಲಿಟಿ ಏನಾಗ್ತದೆ ಇಂಪ್ರೂವ್ ಆಗ್ತದೆ. ದಟ್ ಈಸ್ ವಾಟ್ ಏನು ಹೇಳ್ತದೆ, ಗೈಡೆನ್ಸ್ ಜಸ್ಟ್ ಬಿಯಾಂಡ್ ಲರ್ನರ್ಸ್ ಎಬಿಲಿಟಿ. ಅಂದರೆ ನಿಮ್ಮ ಎಬಿಲಿಟಿಗೆ ತಕ್ಕ ಹಾಗೆ ನಾವೇನು ಮಾಡಬೇಕಾಗ್ತದೆ, ಗೈಡೆನ್ಸ್ ಏನು ಕೊಡ್ತಾ ಹೋಗ್ತೀವಲ್ಲ, ದಟ್ ಈಸ್ ವಾಟ್ ಕಾಲ್ಡ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಈ ಒಂದು ಥಿಯರಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವರು ಲೀವ್, ವಾಟ್ ಈಸ್ ದಟ್? ವೈಗೋಸ್ಕೈ ಅಂತ ಹೇಳ್ಬೋದು. ಓಕೆನಾ? ದಿಸ್ ಇಸ್ ವಾಟ್ ಕಾಲ್ಡ್ ಲಿಂಗ್ವಿಸ್ಟಿಕ್ ಟರ್ಮ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯುವರ್ KSET ಸಿಲೆಬಸ್.
ದಟ್ ಈಸ್ ಮೇಜರ್ ಲ್ಯಾಂಗ್ವೇಜ್ ಲರ್ನಿಂಗ್ ಥೇರೀಸ್ ಬೈ ಎಕ್ಸ್ಪೆರಿಮೆಂಟ್ಸ್ ಒರಿಜಿನೇಟರ್ಸ್ ಆ್ಯಂಡ್ ಫಾಲೋವರ್ಸ್. ಅಂದರೆ ಯಾವ್ಯಾವ ಥೇರೀಸ್ಗಳನ್ನು ನೀವು ಫೋಕಸ್ ಮಾಡುವಂಥದ್ದಿದೆ ಈ ಒಂದು ಯೂನಿಟ್ 5ಲ್ಲಿ. ಫಸ್ಟ್ ಒನ್ ಬಿಹೇವಿಯರಸ್ ಥೇರಿ. ಓಕೆನಾ, ವಾಟ್ ಇಸ್ ದಟ್? ಬಿಹೇವಿಯರ್ಸ್ ಅಂದರೆ ವರ್ತನೆ ಶಾಸ್ತ್ರ ಸಿದ್ಧಾಂತ. ಇದನ್ನು ಕಾಯಿನ್ ಮಾಡಿದ್ರು BF ಸ್ಕಿನ್ನರ್. ಆಫನ್ ಟೈಮ್ ಕೇಳಿದ್ದಾರೆ ನೋಡ್ರಿ. ಓಕೆನಾ, ಆ್ಯಂಡ್ ಎಕ್ಸ್ಪೆರಿಮೆಂಟ್ ಯಾವ್ದು ಯೂಸ್ ಮಾಡಿದ್ದಾರೆ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇನ್ ದಿಸ್ ಬಿಹೇವಿಯರ್ಸ್ ಥಿಯರಿ BF ಸ್ಕಿನ್ನರ್ ಹ್ಯಾಸ್ ಎಕ್ಸ್ಪೆರಿಮೆಂಟೆಡ್ ಆನ್ ವಿಚ್ ಅನಿಮಲ್, ವಿಚ್ ಕೈಂಡ್ ಆಫ್ ಎ ಬರ್ಡ್ ಅಂತ ಈ ಥರನೂ ಕೇಳ್ಬೋದು. ಓಕೆನಾ, ದಟ್ ಈಸ್ ಪೇಸನ್ಸ್ ಆ್ಯಂಡ್ ರ್ಯಾಟ್ಸ್ ಅಂತ ಹೇಳ್ಬೋದು. ಇನ್ ದ ಸ್ಕಿನ್ನರ್ಸ್ ಬಾಕ್ಸ್ ಎಕ್ಸ್ಪೆರಿಮೆಂಟ್ ಟು ಶೋ ಆಪರೆಂಟ್ ಕಂಡೀಷನಿಂಗ್, ಸ್ಟಿಮ್ಯುಲಸ್, ರೆಸ್ಪಾನ್ಸ್, reinforcements. Apply this to children's language learning in a verbal behavior. ಈ ಒಂದು ಟೆಕ್ಸ್ಟ್, ಈ ಒಂದು ಬುಕ್ ಬರೆದಿದ್ದಾರೆ, ವರ್ಬಲ್ ಬಿಹೇವಿಯರ್ 1957ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಓಕೆನಾ, ಇಲ್ಲಿ ಏನು ಹೇಳಲಾಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, what is that? The first thing is that stimulus. What is that? Stimulus ಅಂತ ಹೇಳಬೇಕಾದ್ರೆ ಬೆಲ್ ರಿಂಗಿಂಗ್. ಹೌದಾ, ಬೆಲ್ ರಿಂಗಿಂಗ್. ನೆಕ್ಸ್ಟ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಅಲ್ಲೇನು ಕಂಡು ಬರ್ತದ್ರಿ? ಎಸ್, ಸ್ಯಾಲಿವೇಷನ್. ಆಮ್ ಐ ರೈಟ್? ಆಫ್ ಎ ಡಾಗ್. ಆ್ಯಂಡ್ ರೇಎನ್ಫೋರ್ಸ್ಮೆಂಟ್ ಅಂತ ಹೇಳಬೇಕಾದ್ರೆ ರಿಸಲ್ಟ್. ಓಕೆನಾ, ಇನ್ನು ಕ್ಲಿಯರ್ ಆಗಿರಬೇಕಾದ್ರೆ ಟ್ರೀಟ್, ಗಿವಿಂಗ್ ಟ್ರೀಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಮನೆಯಲ್ಲಿ ನಾವೇನಾದರೂ ಡಾಗನ್ನ ಸಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಡೊಮ್ಯಾಸ್ಟಿಕ್ ಎನಿಮಲ್ನ, ದಿನ ಒಂದು ರಿಂಗ್ ಹೊಡೆದ್ರ ಮೂಲಕ ಅದಕ್ಕೆ ಫುಡ್ ಪ್ರೊವೈಡ್ ಮಾಡಿವಿ ಅಂತ ಹೇಳಿದ್ರೆ 1-2 ಟೈಮ್ಸ್ ನೋಡ್ತದೆ. 3 ಟೈಮ್ಸ್ ನಾವು ಅದಕ್ಕೆ ಕರೆಯುವಂಥದ್ದು ಅವಶ್ಯಕತೆನೇ ಇಲ್ಲ. ರಿಂಗ್ ಹಾಕಿದ ತಕ್ಷಣವೇ ರಿಂಗ್ ಮಾಡಿದ ತಕ್ಷಣ ಅದೇನು ಮಾಡ್ತದ್ರಿ, ತಾನಾಗೆ ಕಂಡು ಬರ್ತದೆ. ಮೀನ್ಸ್ ಆ್ಯಂಡ್ ಆಲ್ಸೋ ಬಿಫೋರ್ ಪ್ರೊವೈಡಿಂಗ್ ಫುಡ್ ಅದೇನು ಮಾಡ್ತದೆ, ವೇಟ್ ಮಾಡ್ತಿರ್ತದೆ. ದಟ್ ಈಸ್ ವಾಟ್ ಕಾಲ್ಡ್, ಏನು ಹೇಳ್ತಾ ಇದ್ದಾನೆ, ರೆಸ್ಪಾನ್ಸ್ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ಆ ಒಂದು ಫುಡ್ ಸ್ವೀಕರಿಸಿದ ತಕ್ಷಣ ನಾವೇನು ಟ್ರೀಟ್ ಆಯಿತು, ಒಂದು ಏನು ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ಒಂದು ಗಿವಿಂಗ್ ಟ್ರೀಟ್ ಎ ಡಾಗ್ ವೆನ್ ಇಟ್ ಸಿಟ್ಸ್, ಅಂದರೆ ಅದು ಆ ಒಂದು ಫುಡ್ಡನ್ನು ಕೊಟ್ಟಿದ ತಕ್ಷಣವೇ ಅದು ಮೀನ್ಸ್ ರೆಸ್ಪಾನ್ಸ್ ಕೊಡುವಂಥದ್ದು. ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ವೇಟ್ ಎ ಸೆಕೆಂಡ್, ನನಗೆ ಸ್ವಲ್ಪ ಫಸ್ಟ್ ಸ್ಟಿಮ್ಯುಲಸ್ ಅಂತ ಹೇಳಿದ್ರೆ ಬೆಲ್ ರಿಂಗಿಂಗ್, ರೆಸ್ಪಾನ್ಸ್ ಅಂತ ಹೇಳಿದ್ರೆ ಅದು ಎದುರುಗಡೆಗೆ ಬರುವಂಥದ್ದು, ಮೀನ್ಸ್ ಆ ಒಂದು ಫುಡ್ ಪ್ಲೇಟ್ ಹತ್ರ ಬರುವಂಥದ್ದು. ನೆಕ್ಸ್ಟ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ಅದು ಕೂತ್ಕೊಳ್ಳುವಂಥ ವಿಧಾನ. ಎಸ್, ಇಫ್ ಯು ಸಿಟ್ ಪ್ರಾಪರ್ಲಿ ಐ ವಿಲ್ ಪ್ರೊವೈಡ್. ಸೊ ದಿಸ್ ಇಸ್ ವಾಟ್, ಇದೇನ್ರಿ ಒಂದು ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅದು ಆಫ್ಟರ್ ಫುಡ್ ಫಿನಿಶ್ ಮಾಡಿದ ತಕ್ಷಣ ಕೂಡ ಒಂದು ಕಮೆಂಟ್ ಕೊಡುವಂಥದ್ದಾಯಿತು, ಒಂದು ಪಾಸಿಟಿವ್ ಒಂದು ರೆಸ್ಪಾನ್ಸ್ ಕೊಡುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ, ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ಬೋದು. ಹೋಪ್ಸ್ ಅಂಡರ್ಸ್ಟುಂಡ್. ನೆಕ್ಸ್ಟ್ ಫಾಲೋವರ್ಸ್ ಯಾರಿದ್ದಾರೆ? ಚಾರ್ಲ್ಸ್ ಫ್ರೈಸ್ ಇದ್ದಾರೆ. ಓಕೆನಾ, ಚಾರ್ಲ್ಸ್ ಫ್ರೈಸ್, ಲಿಯೋನಾರ್ಡ್ ಬ್ಲೂಮ್ ಫೀಲ್ಡ್, ಅಪ್ಲೈಡ್ ಬಿಹೇವಿಯರಿಸ್ಟ್ ಟು ಲಿಂಗ್ವಿಸ್ಟಿಕ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಿಕಲ್ ಕಂಡೀಷನಿಂಗ್. ವಾಟ್ ಇಸ್ ದಟ್? ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್. ಓಕೆನಾ, ಬೇಸಿಸ್ ಆಫ್ ಬಿಹೇವಿಯರ್. ನೆಕ್ಸ್ಟ್ ನೋಡಿರಿ, ಶ್ರಾವಣ ಪ್ರತಿಕ್ರಿಯೆ ಸಿದ್ಧಾಂತ ಕಾಯಿನ್ ಮಾಡಿದರು ಇವಾನ್ ಪ್ಯಾವ್ಲೋ. ಎಕ್ಸ್ಪೆರಿಮೆಂಟ್ ಆನ್ ಡಾಗ್. ಓಕೆನಾ, ಸೊ ಡಾಗ್ salivated at the sound of a bell when paired with the food proved the learning through the assassination. ವೆರಿ ನೈಸ್. ನೋಡ್ರಿ, ಇಲ್ಲೇನು ಹೇಳ್ತಾ ಇದ್ದಾನೆ ಅವನು ಅಂದರೆ ಅದೇ ರಿಂಗ್ ಮಾಡಿದ ತಕ್ಷಣ ಆ ಒಂದು ಹಸಿವಿನಿಂದ ಓಡಿ ಬರುವಂಥದ್ದು ಒಂದು ಅಂಶ ಏನು ಕಂಡು ಬರ್ತದಲ್ಲ, ಅದು ಎಕ್ಸ್ಪೆರಿಮೆಂಟ್ ಆಗಿರುವಂಥದ್ದು, ಅಂದರೆ ಒಂದು ಸಕ್ಸಸ್ಫುಲ್ ಆಗಿರುವಂಥ ಲರ್ನಿಂಗ್ ಸ್ಟೇಜ್ ಅಂತ ಹೇಳುವಂಥದ್ದು ಅಂಶಕ್ಕೆ ಅಂತ ಹೇಳ್ಬೋದು. ದಟ್ ಈಸ್ ಕ್ಲಾಸಿಕಲ್ ಲರ್ನಿಂಗ್. ಫಾಲೋವರ್ಸ್ ಯಾರಿದ್ದಾರೆ? ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಜಾನ್ ವ್ಯಾಟ್ಸನ್, ಲಿಟ್ಲ್ ಅಲ್ಬರ್ಟ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ರೆಲೆವೆನ್ಸ್ ಅಂತ ಹೇಳಬೇಕಾದ್ರೆ ಫಾರ್ಮ್ ಬೇಸಸ್ ಆಫ್ ಹ್ಯಾಬಿಟ್ ಫಾರ್ಮೇಷನ್ ಥಿಯರಿ ಆಫ್ ಲ್ಯಾಂಗ್ವೇಜ್. ಅಂದರೆ ಅದು ಹ್ಯಾಬಿಟ್ ಆಗಿಬಿಡ್ತದೆ. ಬೆಲ್ ರಿಂಗ್ ಮಾಡೋದಾಯಿತು, ಅದು ಫುಡ್ಡಿಗಾಗಿ ಓಡಿ ಬರುವಂತಹ ಒಂದು ಹಸಿವಿನ ಒಂದು ಅಂಶವನ್ನು ತೋರಿಸ್ಕೊಳ್ಳುವಂಥದ್ದು ಅಂಶಕ್ಕೆ ಏನಾಗ್ತದೆ ರೀ, ಅದು ಒಂದು ಕ್ಲಾಸಿಕಲ್ ಕಂಡೀಷನಿಂಗ್ ಒಂದು ಬೇಸಸ್ ಆಫ್ ಬಿಹೇವಿಯರಿಸಮ್ ಅನ್ನೋದು ಕಂಡುಬರ್ತದೆ. ನೆಕ್ಸ್ಟ್ ನೇಟಿವಿಸ್ಟ್ ಥಿಯರಿ, ಸ್ವಜಾತಿಯ ಸಿದ್ಧಾಂತ. ಅಗೇನ್ ಕಾಯಿನ್ ಬೈ ನಾಮ್ ಚಾಮ್ಸ್ಕಿ 1928 ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ ಎಕ್ಸ್ಪೆರಿಮೆಂಟ್ ಯಾವ ವಿಷಯದ ಮೇಲೆ ಇದೆ ರೀ?
No lab experiment but theoretical evidence, that is poverty of the stimulus. Children generate novel sentences never heard before, means followers Steven Pinker, ಹವಾರ್ಡ್ ಆ್ಯಂಡ್ ಲಾಸ್ಕಿ. ಸೊ ಇಲ್ಲೇನ್ರಿ ನೇಟಿವಿಸ್ಟ್ ಥಿಯರಿ ಅಂತ ಹೇಳಿದರೆ ಒಂದು ನಾಮ್ ಚಾಮ್ಸ್ಕಿ ಅವರು ಅಫ್ಕೋರ್ಸ್ ಕಾಯಿನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಥರದ ಎಕ್ಸ್ಪೆರಿಮೆಂಟ್ ಅನ್ನೋದು ಕಂಡುಬರೋದಿಲ್ಲ. ಬಟ್ ಪಾವರ್ಟಿ ಮನುಷ್ಯನಿಗೆ ಯಾವ ಲೆವೆಲ್ಗೆ ತೊಗೊಂಡು ಹೋಗ್ತದೆ ಅನ್ನೋದು ಅಂಶ ಒಂದು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಅಂಶ ಅಂತ ಹೇಳ್ಬೋದು. ಓಕೆನಾ, ಅದು ಬಹಳಷ್ಟು ವೇಗೆ ಅದು ದಾರಿ ಮಾಡಿಕೊಡ್ತದೆ. ಅದು ಕೆಟ್ಟದಾಯಿತು ಒಳ್ಳೆಯದಾಯಿತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು ನೆಗೆಟಿವ್ ಏನು ಅಂತ ಹೇಳ್ಬೋದು. ಆ್ಯಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಥಿಯರಿ ಅಂತ ಹೇಳಿದ್ರೆ ಜ್ಞಾನಾತ್ಮಕದ ಬೆಳವಣಿಗೆ ಸಿದ್ಧಾಂತ. ಓಕೆನಾ, ಫಾರ್ ಎಕ್ಸಾಂಪಲ್ ಅಗೇನ್ ಜೀನ್ ಪೈಗೆಟ್, ರೈಟ್, ಪೈಗೆಟ್ 1896-1980 ಎಕ್ಸ್ಪೆರಿಮೆಂಟ್ ಕನ್ಸರ್ವೇಷನ್ಸ್ ಟಾಸ್ಕ್ ವಿತ್ ದ ಚಿಲ್ಡ್ರನ್. ಇಲ್ಲಿ ಈ ಚಿಲ್ಡ್ರನ್ಗಳ ಮೇಲೆ ಬಹಳಷ್ಟು ಟಾಸ್ಕ್ಗಳನ್ನು ಕೊಡೋದ್ರ ಮೂಲಕ ಏನ್ರಿ ಒಂದು ಮೆಂಟಲಿ ಒಂದು ಡೆವಲಪ್ಮೆಂಟ್ ಆಯಿತು, ಒಂದು ಬ್ರೈನ್ ಡೆವಲಪ್ಮೆಂಟ್ ಆಯಿತು, ಒಂದು ಆ್ಯಕ್ಟಿವಿಟಿ ಡೆವಲಪ್ಮೆಂಟ್ ಆಗಿರುವಂಥದ್ದು ಅಂಶಲ್ಲಿ ಕಂಡುಬರ್ತದೆ. ಯಾವ ಥರ ಲಿಕ್ವಿಡ್ ಇನ್ ಎ ಟಾಲ್ ವರ್ಸಸ್ ಶಾರ್ಟ್ ಗ್ಲಾಸಸ್. ಓಕೆನಾ, ಆ್ಯಂಡ್ ಶೋರ್ಡ್ ಕಾಗ್ನೇಟಿವ್ ಸ್ಟೇಜ್ ಎಫೆಕ್ಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲ್ಯಾಂಗ್ವೇಜ್. ಓಕೆನಾ, ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಕೆಲವಾರು ಲಿಕ್ವಿಡ್ಸ್ಗಳನ್ನು ಶಾರ್ಟ್ ಆಗಿರುವಂಥ ಗ್ಲಾಸಲ್ಲಿ ಹಾಕುವಂಥದ್ದು ಮತ್ತು ಲಾಂಗ್ ಆಗಿರುವಂಥದ್ದು ಒಂದು ಗ್ಲಾಸಲ್ಲಿ ಕಂಟೈನರ್ದಲ್ಲಿ ನೀರನ್ನು ಲಿಕ್ವಿಡನ್ನು ಹಾಕುವಂಥದ್ದು, ಅಬ್ಸರ್ವೇಷನ್ ಕೈಗೊಳ್ಳುವಂಥದ್ದು. ಆ ಅಬ್ಸರ್ವೇಷನ್ ಈಸ್ ನಥಿಂಗ್ ಬಟ್ ದ ಡೆವಲಪ್ಮೆಂಟ್ ಆಫ್ ಬ್ರೈನ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ದಟ್ ಈಸ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಥಿಯರಿ ಅಂತ ಹೇಳ್ಬೋದು. ಜೀನ್ ಪ್ಯಾಗೆಟ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಫಾಲೋವರ್ಸ್ ಯಾರಿದ್ದಾರೆ? ಜರ್ಮರ್ ಬರ್ನರ್ ಅಂತ ಹೇಳ್ಬೋದು. ಓಕೆನಾ, ನೆನ್ ಜಾನ್ ಫ್ಲೇವಲ್ ಆ್ಯಂಡ್ ಸೋಷಿಯಲ್ ಇಂಟರಾಕ್ಷನ್ಸ್ ನಿಸ್ಟ್ ಥಿಯರಿ, ಸಾಮಾಜಿಕ ಪರಸ್ಪರ ಕ್ರಿಯಾತ್ಮಕ ಸಿದ್ಧಾಂತ. ಅಗೇನ್ ಲೇವ್ ವೈಗೋಸ್ಟೋಸ್ಕಿ experiment, no animal test but the zone of proximal development, like observe how adult scaffolding helps children learn speech. ಅಂದರೆ ಗೈಡೆನ್ಸ್ ಯಾವ ಥರ ಕೊಡಲಾಗ್ತಾ ಇದೆ ಅನ್ನೋದು ಅಂಶ ನಮ್ಗೆ ಕಾಣ್ತದೆ. ಜಸ್ಟ್ ನಾವು ಸ್ಟಡಿ ಮಾಡಲಾಗಿದ್ವಿ. ಓಕೆನಾ, ಫಾಲೋವರ್ಸ್ ಹೇಳಬೇಕಾದ್ರೆ ಜೆರಿಮರ್ ಬರ್ನರ್ ಆ್ಯಂಡ್ ಮೈಕಲ್ ಹಾಲಿಡೇ. ಓಕೆ ಫೈನ್. ಇದು ಸಫಕೋಲ್ಡಿಂಗ್ ಅನ್ನೋದು ಒಂದು ಟರ್ಮ್ ಆಗಿ ಕಾಯಿನ್ ಮಾಡಿದವರು ಜೆರೆಮಿ ಬರ್ನರ್ ಅಂತ ಹೇಳ್ಬೋದು ನೋಡಿ. ಓಕೆನಾ, ನೆಕ್ಸ್ಟ್ ಕನೆಕ್ಷನಿಸ್ಟ್ ಥಿಯರಿ, ಸಂಪರ್ಕಾತ್ಮಕ ಸಿದ್ಧಾಂತ. ಓಕೆನಾ, ಕಾಯಿನ್ ಬೈ ಡೇವಿಡ್ ರೂಮ್ ಹಾರ್ಟ್ ಆ್ಯಂಡ್ ಜೇಮ್ಸ್ ಮ್ಯಾಕ್ಸೆಲನ್. ನೋಡಿ, ಈ ವರ್ಡ್ಸ್ಗಳನ್ನು ಪ್ರೊನೌನ್ಸ್ ಬೀಯಿಂಗ್ ಇಂಗ್ಲೀಷ್ ಲರ್ನರ್ಗೆ ಕೆಲವಾರು ವರ್ಡ್ಸ್ಗಳನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ವಿ ಆರ್ ಇಂಡಿಯನ್ಸ್. ಅದೇ ನೀವು ಫಾರಿನರ್ಸ್ಗೆ ಷಡಕ್ಷರ ಸ್ವಾಮಿ ಅಂತ ವರ್ಡ್ ಕೊಟ್ಟರೆ ಅವ್ರು ಹೇಳಿಗೆ ಬರೋದಿಲ್ಲ. ಎಸ್, ನಮಗೆ ಈಸಿ ಬರ್ತದೆ, ಅವ್ರಿಗೆ ಬರೋದಿಲ್ಲ. ಸಮ್ವಾಟ್ ಈ ಥರ. ಫೈನ್. ಎಕ್ಸ್ಪೆರಿಮೆಂಟ್ ಕಂಪ್ಯೂಟರ್ ನ್ಯೂಟ್ರಲ್ ನೆಟ್ವರ್ಕ್ ಮಾಡೆಲ್, ಅಂದರೆ ಲರ್ನಿಂಗ್ ಇಂಗ್ಲೀಷ್ ಪಾಸ್ಟ್ ಸೆಂಟೆನ್ಸ್ ರೆಪ್ಲಿಕೇಟೆಡ್ ಚಿಲ್ಡ್ರನ್ಸ್ ಎರರ್ಸ್ ಲೈಕ್ ಗುಡ್. ಅಂದರೆ ಕನೆಕ್ಷನಿಸ್ಟ್ ಥಿಯರಿ ಅಂತ ಹೇಳಬೇಕಾದ್ರೆ ಒಂದು ಲರ್ನಿಂಗ್ ಸ್ಕಿಲ್ ಥ್ರೂ ದ ಲ್ಯಾಂಗ್ವೇಜ್ ಆರ್ ಎ ಗ್ರಾಮರ್. ಗೋ ಇದ್ದಿದ್ದು ಗೋಸ್ ಅನ್ನೋದು ಕಂಡು ಬರ್ತದೆ ಅಕಾರ್ಡಿಂಗ್ ಟು ಗ್ರಾಮರ್. ಅಲ್ಲಿ ಮಕ್ಳು ಏನು ಮಾಡ್ತಾಯಿದ್ದಾರೆ, ಒಂದೊಂದ್ಸರಿ GOD ಗೋಡ್ ಅಂತ ಹೇಳ್ತಾರೆ. ಈ ಒಂದು ಅಂಶ ಕೂಡ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಒಂದು ಸ್ಟೇಜಿಗೆ ಕನೆಕ್ಷನಿಸ್ಟ್ ಥಿಯರಿ ಅಂತ ಹೇಳ್ಬೋದು. ಫಾಲೋವರ್ಸ್ ಮಾಡರ್ನ್ AI ಆ್ಯಂಡ್ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್. ಕನ್ಸ್ಟ್ರಕ್ಟಿವ್ ಥಿಯರಿ, ನಿರ್ಮಾಣಾತ್ಮಕ ಸಿದ್ಧಾಂತ. ಯಾವ ಥರ? ಜೆರೆಮಿ ಬರ್ನರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು. ಸ್ಕ್ಯಾಫೋಲ್ಡಿಂಗ್ ಇನ್ ಸ್ಟೋರಿ ಟೆಲ್ಲಿಂಗ್ ಟಾಸ್ಕ್, parents guided children in a building narrative. Okay, now one more thing, ಸ್ವಲ್ಪ ಲೆಂದಿ ಆಗ್ಬೋದು ಇದು ವಿಡಿಯೋ. ಇಲ್ಲಿ ನೋಡ್ರಿ, ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಬೇಕಾದ್ರೆ ಒಂದು ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಗುವಂಥ ಒಂದು ವೇ ಆಫ್ ಥಿಂಗ್ ಅಥವಾ ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಗುವಂಥ ಒಂದು ಅಂಶಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ಬೋದು. ಅಂದರೆ ಒಂದು ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ಒಂದು ಬೆಂಬಲ ಕೊಡುವಂಥದ್ದು ಸ್ಕ್ಯಾಫೋಲ್ಡಿಂಗ್ಗೆ. ಮೀನ್ಸ್ ಇಫ್ ಅ ಲರ್ನರ್ ಟ್ರೈಸ್ ಟು ಇಂಡಿಪೆಂಡೆಂಟ್ಲಿ ಡೆವಲಪಿಂಗ್ ಹಿಮ್ಸೆಲ್ಫ್ ಮೀನ್ಸ್ ದಟ್ ಅ ಮೂಮೆಂಟ್ ವಿ ಜಸ್ಟ್ ಸಪೋರ್ಟ್ ದಮ್, ಗೈಡ್ ದಮ್, ದಟ್ ಈಸ್ ವಾಟ್ ಕಾಲ್ಡ್ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಇಫ್ ಯು ಪ್ರೊವೈಡ್ ಎನಿ ವರ್ಡ್ಸ್, by providing words, tell them to instruct them to create a story. ಓಕೆನಾ, ಆ ಮೂಮೆಂಟಲ್ಲಿ ಅವ್ರು ಏನು ಮಾಡ್ತಾರೆ, ಪೇರೆಂಟ್ಸನ್ನು ಸಹಾಯ ಮಾಡೋದ್ರ ಮೂಲಕ ಒಂದು ಶಾರ್ಟ್ ಸ್ಟೋರೀಸನ್ನು ಅವ್ರು ಏನು ಮಾಡ್ತಾರೆ, ಬರ್ಕೊಂಡು ಬರ್ತಾರೆ. ಆ ಪೇರೆಂಟ್ಸ್ನ ಹೆಲ್ಪಿಗೆ ನಾವೇನು ಹೇಳ್ತೀವಿ ರೀ, ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ಬೋದು. ಮೀನ್ಸ್ ಆ್ಯಂಡ್ ನೆಕ್ಸ್ಟ್ ಫಾಲೋವರ್ಸ್ ಹೇಳಬೇಕಾದ್ರೆ ಕ್ಯಾಥರಿನ್ ನೆಲ್ಸನ್,
ಚೈಲ್ಡ್ ನರೇಟಿವ್ಸ್ ಆ್ಯಂಡ್ ಬಾರ್ಬರಾ ರೋಗೋಫ್. ಓಕೆನಾ. ನೆಕ್ಸ್ಟ್ ಮಾನಿಟರ್ ಮಾಡೆಲ್, ಇನ್ಪುಟ್ ಹೈಪೋಥಿಸಸ್, ಸ್ಟೀಫನ್ ಕೆರ್ಷನ್ಸ್ ಆ್ಯಂಡ್ ಯೂನಿವರ್ಸಲ್ ಗ್ರಾಮರ್, ವಿಶ್ವವ್ಯಾಪಿ ವ್ಯಾಕರಣ, ಇದನ್ನು ಹೇಳಲಾಗಿದೆ ಆಲ್ರೆಡಿ. ಫೈನ್. ನೆಕ್ಸ್ಟ್ ಕ್ರಿಟಿಕಲ್ ಪೀರಿಯಡ್ ಹೈಪೋಥಿಸಸ್, ನಿರ್ಣಾಯಕ ಅವಧಿ ಊಹೆ, ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಎರಿಕ್ ಲೆನಿಂಗ್ಬರ್ಗ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ till now here. next concept you have to focus on, that is language pedagogy, bhasha patashastra. Okay na. Pedagogy means methods. What are the methods should be applied in our learning, in our language? How we have to make learns to others? What are the strategies we have to follow in our making learners to others? For example, these are intent the most important pedagogical linguistics. Like this is very important ನೋಡ್ರಿ, ಎಕ್ಸಾಮಲ್ಲಿ ಕೇಳಲಾಗಿದೆ. ಏನು, ಎಡ್ವರ್ಡ್ ಎಮ್ ಆಂಥೋನಿ ಬೇಸಿಕಲಿ ಅವರು ಇಂಟ್ರೊಡ್ಯೂಸ್ ತ್ರೀ ಟೈಪ್ಸ್ ಆಫ್ ಪೆಡಗಾಗೀಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಈಸ್ ಅಪ್ರೋಚ್, ಮೆಥಡ್, ಟೆಕ್ನಿಕ್. ಓಕೆನಾ. ಅಪ್ರೋಚ್, ಮೆಥಡ್, ಟೆಕ್ನಿಕ್. ಫಾರ್ ಎಕ್ಸಾಂಪಲ್ಲಿ ಅವನು ಅಪ್ರೋಚ್, ಮೆಥಡ್, ಟೆಕ್ನಿಕ್ ಆ್ಯಂಡ್ ಪುಟಿಂಗ್ ಅ ಕೈಂಡ್ ಆಫ್ ಎ ಡಿಸೈನ್ ಆಯಿತು ಅಥವಾ ಪ್ರೊಸೀಜರ್, ಈ ಒಂದು ವರ್ಡನ್ನು ಇಡ್ಲಾಗ್ತದೆ. ಎಕ್ಸಾಂಪಲ್ ಆಗಿ ಕೊಟ್ಟಿದ ತಕ್ಷಣ ಫೈಂಡ್ ಔಟ್ ದ ವಿಚ್ ಇಸ್ ನಾಟ್ ಎ ಪಾರ್ಟ್ ಆಫ್ ಎಡ್ವರ್ಡ್ ಎಮ್ ಆಂಥೋನೀಸ್ ಪೆಡಗಾಜಿಕಲ್ ಟೆಕ್ನಿಕ್ ಅಂತ ಈ ಥರ ಕ್ವಶನ್ ಕೇಳಲಾಗಿದೆ ಅಂತ ಹೇಳಿದ್ರೆ ವಿ ಶುಡ್ ರಿಮೂವ್, ದಟ್ ಈಸ್ ಪ್ರೊಸೀಜರ್ ಆರ್ ಎ ಡಿಸೈನ್ ಅಂತ ಹೇಳ್ಬೋದು. ಓಕೆನಾ. ಪ್ಲೀಸ್ ಕೀಪ್ ದಿಸ್ ಥಿಂಗ್. ಏನು, ತ್ರೀ ಕೈಂಡ್ ಆಫ್ ಎ ಪೆಡಗಾಗಿಕಲ್ ಟೆಕ್ನಿಕ್ಸ್ಗಳನ್ನು ಯುಟಿಲೈಸ್ ಮಾಡಲಾಗಿದೆ. ದಟ್ ಈಸ್ ಅಪ್ರೋಚ್, ಮೆಥಡ್, ಟೆಕ್ನಿಕ್ ಅಂತ ಹೇಳ್ಬೋದು. ಇದೇ ಒಂದು ಪಾರ್ಟನ್ನು ಅವ್ರು ಏನು ಮಾಡಿದ್ದಾರೆ, ಸ್ಲೈಟ್ಲಿ ಚೇಂಜ್ ಮಾಡಿದ್ದಾರೆ. ದಟ್ ಈಸ್ ಜಾಕ್ ರಿಚಾರ್ಡ್ಸ್ ಆ್ಯಂಡ್ ಥಿಯೋಡೋರ್ ಎಸ್ ರೋಜರ್ಸ್. ದಟ್ ಈಸ್ ಎಕ್ಸ್ಪ್ಯಾಂಡೆಡ್ ಆಂಥೋನಿಸ್ ಮಾಡೆಲ್ ಇಂಟು ಅಪ್ರೋಚ್, ಡಿಸೈನ್, ಪ್ರೊಸೀಜರ್. ಇಲ್ಲಿ ಟೆಕ್ನಿಕ್ ಅನ್ನೋದು ಕಂಡು ಬಂದಿತ್ತು, ಮೆಥಡ್ ಅನ್ನೋದು ಕಂಡು ಬಂದಿತ್ತು. ಅದೇ ಫರ್ದರ್ ಪಾರ್ಟ್ ಅವ್ರು ಏನು ಮಾಡಿದ್ದಾರೆ, ಸ್ಲೈಟ್ ಚೇಂಜ್ ಮಾಡಿದ್ದಾರೆ. ದಟ್ ಈಸ್ ಡಿಸೈನ್ ಆ್ಯಂಡ್ ಪ್ರೊಸೀಜರ್ ಅಂತ ಹೇಳ್ಬೋದು. H. Stern, important for theory of language teaching. Who introduced this theory of language? That is H. Stern. And Wilga M. Rivers, that is pioneer in applied linguistic and language teaching. This is very important. Applied linguistic and language teaching, Wilga M. Rivers ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಡೇವಿಡ್ ನೂನಾನ್, that is task based learning, very important. Next Dine Larson Freeman, techniques and principles in a language teaching. Stephen Krashen, just now we studied input hypothesis, monitored model, and Del Hyman's communicative competence. ಓಕೆನಾ. ಕಾಂಪಿಟೆನ್ಸ್ ಯಾರು ಕೊಟ್ಟಿದ್ದೀರಿ, ನಾಮ್ ಚಾಮ್ಸ್ಕಿ. ಫೈನ್. ಕ್ಯಾನಲ್ ಆ್ಯಂಡ್ ಸ್ವೈನ್, ಡಿಟೇಲ್ಡ್ ಫ್ರೇಮ್ವರ್ಕ್ ಆಫ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತ ಹೇಳ್ಬೋದು. ದೀಸ್ ಆರ್ ವಾಟ್ ಏನ್ರಿ, ಒಂದು ಅಲ್ಲಿ ಪೆಡಗಾಜಿಕಲ್ ಲಿಂಗ್ವಿಸ್ಟಿಕ್ಸಲ್ಲಿ ಒಂದು ಟೆಕ್ನಿಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದವರು, ಕಾಂಟ್ರಿಬ್ಯೂಟ್ ಆಗಿ ಕೊಟ್ಟಿದ್ದವರು ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್. ಓಕೆನಾ. ಒಂದು ಲ್ಯಾಂಗ್ವೇಜ್ ಟೀಚಿಂಗ್ ಮಾಡ್ತಾ ಇದ್ದೀರಾ ನೀವು, ಅಪ್ರೋಚಸ್ಗಳು ಯಾವ ಥರ ಇದೆ, ಭಾಷಾ ಬೋಧನೆಯ ವಿಧಾನಗಳು, ಈವನ್ ಮೆಥಡ್ಸ್ಗಳು ಕೂಡ ಅಲ್ಲಿ ಕೂಡ ವಿಧಾನಗಳು ಕಂಡುಬರ್ತದೆ. ಲೆಟ್ಸ್ ಸ್ಟಡಿ ದ ಅಪ್ರೋಚಸ್. ಸ್ಟ್ರಕ್ಚರಲ್ ಅಪ್ರೋಚ್, ಸಂರಚನಾ ವಿಧಾನ, ಫೋಕಸ್ ಆನ್ ಲ್ಯಾಂಗ್ವೇಜ್ ಆಸ್ ಎ ಸಿಸ್ಟಮ್ ಆಫ್ ಎ ಗ್ರಾಮರ್ ಆ್ಯಂಡ್ ಎ ಸೆಂಟೆನ್ಸ್ ಪ್ಯಾಟರ್ನ್ಸ್. ಸ್ಟ್ರಕ್ಚರ್ ಅಂದರೆ ಒಂದು ಸೆಂಟೆನ್ಸ್ ಬರೆಯಲ್ಪಡ್ತಾ ಇದೆ, ಮೀನ್ಸ್ ವಾಟ್ ಆರ್ ದ ಸ್ಟ್ರಕ್ಚರ್ ಶುಡ್ ಬಿ ಫಾಲೋಡ್ ಫ್ರಮ್ ಗ್ರಾಮೆಟಿಕಲಿ ಅನ್ನೋದು ಅಂಶ. ಆ್ಯಂಡ್ ಫಂಕ್ಷನಲ್ ಅಪ್ರೋಚ್, ಕಾರ್ಯಾತ್ಮಕ ವಿಧಾನ, ಫೋಕಸಸ್ ಆನ್ ದ ಪರ್ಪಸ್ ಆರ್ ಎ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಕಮ್ಯುನಿಕೇಷನ್. ಫೋಕಸಸ್ ಆನ್ ಮೀನ್ ಆಫ್ಟರ್ ಯುಟಿಲೈಸಿಂಗ್ ದ ಪ್ರಾಪರ್ ವೇ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜ್, ಹೌ ಇಟ್ ಶುಡ್ ಬಿ ಯುಟಿಲೈಸ್ ಇನ್ ಎ ಕಮ್ಯುನಿಕೇಷನ್ ಮಾತಾಡ್ತಿರ್ಬೇಕಾದ್ರೆ ಅದೇ ಪ್ಯಾಟರ್ನ್ ಯಾವ ಥರ ಬಳಕೆ ಮಾಡುವಂಥದ್ದು, ದಟ್ ಈಸ್ ಫಂಕ್ಷನಲ್ ಅಪ್ರೋಚ್. ಕಾಗ್ನಿಟಿವ್, ಥಿಂಕ್ ಮಾಡಿ ಮಾತಾಡುವಂಥದ್ದು. ಲೈಕ್ ನೋಡ್ರಿ, ಜ್ಞಾನಾತ್ಮಕ ವಿಧಾನ ಮೀನ್ಸ್ ಫೋಕಸಸ್ ಆನ್ ಮೆಂಟಲ್ ಪ್ರೊಸೆಸ್ ಎಟ್ ಡಿಸ್ಕವರಿ ಲರ್ನಿಂಗ್ ಡೇ ಬೈ ಡೇ. ಎಸ್ ನೋಡ್ರಿ, ಚಾತುರ್ಯದ ಸ್ಕಿಲ್ ಎಲ್ಲರಿಗೂ ಬರೋದಿಲ್ಲ. ದ ಪರ್ಸನ್ ಹೂ ರೀಡ್ಸ್ ಮೋರ್, ಹೂ ಲಿಸನ್ಸ್ ಮೋರ್, ಹೂ ಟಾಕ್ಸ್ ಮೋರ್. ಟಾಕ್ಸ್ ಮೀನ್ಸ್ ಸ್ಪೀಕಿಂಗ್ ಸ್ಕಿಲ್ ಯಾರ ಹತ್ರ ಭಾಳಷ್ಟು ಕಂಡುಬರ್ತದೆ, ಹಿ ವಿಲ್ ಬಿ. ಎಸ್ ಏನರ ಒಂದು ಕಾಗ್ನಿಟಿವ್ ಅಪ್ರೋಚ್ ಅನ್ನೋದು ಕಂಡುಬರ್ತದೆ. ಫೋಕಸ್ ಆನ್ ಮೆಂಟಲ್, ಹೌ ದಟ್ ವಾಟ್, ಯಾವುದೋ ಒಂದು ಕೆಲಸ ಆಗ್ತಿರ್ಬೇಕಾದ್ರೆ ವಿನಯತೆ ಅನ್ನೋದು ಯಾವ ಥರ ಯುಟಿಲೈಸ್ ಕೈಗೊಳ್ಳಬೇಕು, ನಮ್ಮ ಒಂದು ಟ್ರೂ ರಿಯಾಲಿಟಿ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಸ್ಕಿಲ್ ಕೂಡ ಅದು ಕೂಡ ಕಾಗ್ನಿಟಿವ್ ಅಪ್ರೋಚಿಂದ ಕಂಡು ಬಂದಿರುವಂಥದ್ದು. ನೆಕ್ಸ್ಟ್ ಕಮ್ಯುನಿಕೇಟಿವ್ ಅಪ್ರೋಚ್ ಮತ್ತು ಸಂಪರ್ಕಾತ್ಮಕ ವರ್ಡ್ ಹೇಳಿಕ್ಕೆ ಬರ್ತಾ ಇಲ್ಲ. ಫೈನ್. ಯು ಸ್ಪೆಲ್ ಯುವರ್ ಸೆಲ್ಫ್, ಸಂಪರ್ಕಾತ್ಮಕ ವಿಧಾನ. ಫೈನ್. ಎಂಫಾಸಿಸ್ ಇಂಟರಾಕ್ಷನ್, ಮೀನಿಂಗ್ ಆ್ಯಂಡ್ ರಿಯಲ್ ಲೈಫ್ ಕಮ್ಯುನಿಕೇಷನ್ ಹೇಳಿಲ್ಲ.
ಕಮ್ಯುನಿಕೇಟಿವ್ ಅಪ್ರೋಚ್ ಮೀನ್ಸ್ ಕಮ್ಯುನಿಕೇಷನ್ ಕೈಗೊಳ್ತಿರ್ಬೇಕಾದ್ರೆ ಯಾವ ಥರ ಕಮ್ಯುನಿಕೇಷನ್ ಅನ್ನೋದು ಕೈಗೊಳ್ಬೇಕು, ಎದುರುಗಡೆ ಇರುವಂಥ ವ್ಯಕ್ತಿ ನಮ್ಮ ಒಂದು ಮಾತಿಗೆ ಫೋಕಸ್ ಮಾಡ್ತಾ ಇದ್ದಾನೋ ಇಲ್ಲ. ಇಫ್ ವಿ ಟಾಕ್ ಇನ್ ಎಫೆಕ್ಟಿವ್ ವೇ ಡೆಫಿನೆಟ್ಲಿ ಹಿ ವಿಲ್ ಶೋಸ್ ಹಿಸ್ ಫೋಕಸ್ ಆನ್ ಅವರ್ ವರ್ಡ್ಸ್. ಎಫೆಕ್ಟಿವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, ನೆಗ್ಲೆಕ್ಟ್ ಮಾಡುವಂಥದ್ದು ಅಂಶ ಕಂಡುಬರ್ತದೆ. ನೆಕ್ಸ್ಟ್ ಸಿಚುವೇಶನಲ್ ಅಪ್ರೋಚ್, ಲ್ಯಾಂಗ್ವೇಜ್ ಟಾಟ್ ಇನ್ ಎ ಕಂಟೆಕ್ಚುವಲಿ ಮೀನಿಂಗ್ಫುಲ್ ಸಿಚುವೇಶನ್ಸ್. ಅಕಾರ್ಡಿಂಗ್ ಟು ಸಿಚುವೇಶನ್ ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ವಿ ಹ್ಯಾವ್ ಟು ಯುಟಿಲೈಸ್. ಡೆತ್ ಆಗಿದ್ದಾರೆ ಯಾರೋ, ಅವನು ಅಳ್ತಾ ಇದ್ದಾನೆ, ಆ ಮೂಮೆಂಟಲ್ಲಿ ನಮ್ಮ ಲ್ಯಾಂಗ್ವೇಜಿನ ಒಂದು ಯುಟಿಲೈಸೇಷನ್ ಕಾಗ್ನಿಟಿವ್ ವೇದಲ್ಲಿರಬೇಕು, ಹೌದಲ್ಲ, ಫನಿ ವೇದಲ್ಲಿ ಇರಬಾರ್ದು. ಫೈನ್. ನೆಕ್ಸ್ಟ್ ಎಕ್ಲೆಟಿಕ್ ಆರ್ ಎ ಮಲ್ಟಿ ಅಪ್ರೋಚ್, ಮಿಶ್ರಿತ ಅಥವಾ ಬಹುವಿಧಾನ. ಹೌ ಕಂಬೈನ್ಸ್ ಮಲ್ಟಿಪಲ್ ಅಪ್ರೋಚಸ್ ಇನ್ ಟು ಸ್ವೀಟ್ ಲರ್ನರ್ಸ್ ನೀಡ್ಸ್. ಮಲ್ಟಿಪಲ್ ಅಪ್ರೋಚಸ್ ರೈಟ್ ನೋ ಕ್ಲಾಸ್ ಮಾಡ್ತಾ ಇದ್ದೀನಿ ನಿಮಗೆ. ಎಸ್, ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನಾಯಿತು ಅಥವಾ ಏನೋ ಒಂದು ಫನ್ನಿ ವಿಷಯಗಳನ್ನು ಹೇಳುವಂಥದ್ದಾಯಿತು, ಸೀರಿಯಸ್ ಆಗಿರುವಂಥ ವಿಷಯಗಳನ್ನು ಮಲ್ಟಿಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಅಪ್ರೋಚಸ್ಗಳನ್ನು ಇನ್ವಾಲ್ವ್ ಮಾಡ್ತಾ ಇದ್ದೀನಿ ನಾನು ಕ್ಲಾಸಲ್ಲಿ. ಇಟ್ ಮೇ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಯು ಇನ್ ಎ ಪ್ರಾಪರ್ ವೇ. ದಟ್ ಈಸ್ ವಾಟ್ ಕಾಲ್ಡ್ ಮಲ್ಟಿ ಅಪ್ರೋಚ್ ಆರ್ ಎ ಎಲೆಕ್ಟ್ರಿಕ್ ಅಂತ ಹೇಳ್ಬೋದು ಅಪ್ರೋಚ್. ನ್ಯಾಚುರಲ್ ಅಪ್ರೋಚ್, ಸ್ವಾಭಾವಿಕ ವಿಧಾನ ಮೀನ್ಸ್ ಎಂಫಸಿಸ್ ಕಂಪ್ರೆನ್ಷನ್ಸ್ ಫಸ್ಟ್ ಸ್ಪೀಕಿಂಗ್ ಎಮರ್ಜಸ್ ನ್ಯಾಚುರಲಿ. ನ್ಯಾಚುರಲ್ ಆಗಿ ಮಾತಾಡುವಂಥದ್ದು ಒಂದು ವಿಧಾನ ಆಯಿತು. ಟೀಚರ್ಸ್ ಡ್ಯೂಟಿ ಈಸ್ ಡಿಫ್ರೆಂಟ್. ವೈಲ್ when a daughter become a teacher, her duty is different when she is staying in front of students. ಹೌದಲ್ಲ, ಅದೇ ಡಾಟರ್ ಆದಳು ಮನೆಯಲ್ಲಿ ಎಲ್ಲರೊಂದಿಗೆ ಇರಬೇಕಾದ್ರೆ ನ್ಯಾಚುರಲ್ ಆಗಿ ಕಂಡುಬಂದಿರುವಂಥದ್ದು ಮೀನ್ಸ್ ನ್ಯಾಚುರಲ್ ಆಗಿ ಕಂಡುಬಂದಿರುವಂಥ ಸ್ಪೀಕಿಂಗ್ನಲ್ಲಿ ಲ್ಯಾಂಗ್ವೇಜ್ದಲ್ಲಿ. ಹ್ಯೂಮನಿಸ್ಟಿಕ್ ಅಪ್ರೋಚ್, ವಾಟ್ ಈಸ್ ದಟ್? ಮಾನವೀಯ ವಿಧಾನ, ಫೋಕಸಸ್ ಆನ್ ಲರ್ನರ್ಸ್ ಫೀಲಿಂಗ್ಸ್, ಮೋಟಿವೇಶನ್ಸ್ ಆ್ಯಂಡ್ ಅಫೆಕ್ಟಿವ್ ಫ್ಯಾಕ್ಟರ್ಸ್. ಅಕಾರ್ಡಿಂಗ್ ಟು ದ ಫೀಲಿಂಗ್ಸ್, ವೆದರ್ ಈಸ್ ಹ್ಯಾಪಿ, ಅನ್ಹ್ಯಾಪಿ ಆರ್ ಎ ಜಾಯ್ಫುಲ್ ಆಗಿದ್ದಾನೆ, ಆ ಮೂಮೆಂಟಲ್ಲಿ ಯಾವ ಥರ ಲರ್ನರ್ಸ್ ಎಫೆಕ್ಟಿವ್ ವೇದಲ್ಲಿ ಒಂದು ಲ್ಯಾಂಗ್ವೇಜನ್ನು ಬಳಕೆ ಮಾಡಬೇಕು. ನಮಗೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾಲೇಜಲ್ಲಿ ಪರ್ಸೆಂಟೇಜ್ ಏನಾದರೂ ಕಡಿಮೆ ಬಂದಿದೆ ಅಂದರೆ ಪ್ರಿನ್ಸಿಪಲ್ ಸರ್ ಒಬ್ಬ ಚೀಫ್ ಗೆಸ್ಟಿಗೆ ಹೈಯರ್ ಮಾಡೋದ್ರ ಮೂಲಕ ಮೋಟಿವೇಶ್ನಲ್ ಸ್ಪೀಚ್ ಕೊಡಿಸ್ತಾರೆ ನಮಗೆ. ಮೋಟಿವೇಟ್ ಆಗ್ರಿ, ಚೆನ್ನಾಗಿ ಓದ್ರಿ, ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರಿ, ಕಾಲೇಜ್ ನೇಮ್ಸ್ ತೊಗೊಂಡು ಬರ್ರಿ. ಸಮ್ವಾಟ್ ಈ ಒಂದು ಥಾಟಿಗೆ ನಾವೇನು ಹೇಳ್ತೀವಿ ರೀ, ಮೋಟಿವೇಶ್ನಲ್. ಓಕೆನಾ. ಸಿ, ಹ್ಯೂಮನಿಸ್ಟಿಕ್ ಅಪ್ರೋಚ್ ಮೀನ್ಸ್ ಏನು, ಒಂದು ಫೀಲಿಂಗ್ಸ್, ಮೋಟಿವೇಶ್ನಲ್ ಆ್ಯಂಡ್ ಎಫೆಕ್ಟಿವ್ ಫ್ಯಾಕ್ಟರ್ ಆಧಾರದ ಮೇಲೆ ಲರ್ನರ್ಸ್ಗೆ ಫೋಕಸ್ ಮಾಡುವಂಥದ್ದು ಇವೆಲ್ಲ ವಿಷಯದಲ್ಲಿ. ಆ್ಯಂಡ್ ಟಾಸ್ಕ್ ಬೇಸ್ಡ್ ಅಪ್ರೋಚ್, ಕಾರ್ಯಾಧಾರಿತ ವಿಧಾನ. ಲ್ಯಾಂಗ್ವೇಜ್ ಲರ್ನ್ ಥ್ರೂ ಕಂಪ್ಲೇಂಟಿಂಗ್ ಮೀನಿಂಗ್ಫುಲ್ ಟಾಸ್ಕ್. ಅದಲ್ಲ, ಟಾಸ್ಕ್ಗಳನ್ನು ಕೆಲವಾರು ಟಾಸ್ಕ್ಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡುವಂಥದ್ದು. ಓಕೆನಾ. ಇದೇ ಮೆಥಡ್ಸಲ್ಲಿ ಕಂಡು ಬರ್ತದೆ. ಓಕೆನಾ. ಅಗೇನ್ ಗ್ರಾಮರ್ ಟ್ರಾನ್ಸ್ಲೇಷನ್ಸ್, ಡೈರೆಕ್ಟ್ ಮೆಥಡ್. ದ ಫಸ್ಟ್ ಒನ್ ಈಸ್ ಮೆಥಡ್ಸ್ದಲ್ಲಿ ಯಾವ್ದು ಕಾಣ್ತೀವಿ ರೀ? ಹಾಂ, ಅಪ್ರೋಚಸ್ ಮುಗ್ದಿದೆ. ನೆಕ್ಸ್ಟ್ ಮೆಥಡ್ಸ್. ಓಕೆನಾ. ಮೆಥಡ್ಸಲ್ಲಿ ಗ್ರಾಮರ್ ಟ್ರಾನ್ಸ್ಲೇಟೆಡ್ ಮೆಥಡ್ ಅಂದರೆ ವ್ಯಾಕರಣ ಅನುವಾದ ವಿಧಾನ. ಫೋಕಸಸ್ ಆನ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಟ್ರಾನ್ಸ್ಲೇಷನ್ಸ್ ಎಕ್ಸಸೈಸ್, ಮಕ್ಕಳಿಗೆ ಎಕ್ಸಸೈಸನ್ನು ಕೊಡುವಂಥದ್ರ ಮೂಲಕ. ಆ್ಯಂಡ್ ಡೈರೆಕ್ಟ್ ಮೆಥಡ್, ನೇರ ವಿಧಾನ. ಫೋಕಸಸ್ ಆನ್ ಟೀಚಿಂಗ್ ಲ್ಯಾಂಗ್ವೇಜ್ ಥ್ರೂ ದ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್ಸ್. ಓಕೆನಾ. ಡೈರೆಕ್ಟ್ ಮೆಥಡ್, ಕ್ಲಾಸಲ್ಲಿ ಬಂದ ತಕ್ಷಣ ಡೈರೆಕ್ಟಾಗಿ ಕ್ಲಾಸನ್ನು ಕೈಗೊಳ್ಳುವಂಥದ್ದು ಅಂಶ ಆಯಿತು. ಎಸ್, ಸ್ಪೀಕಿಂಗ್ ಯು ಆರ್ ಲಿಸ್ನಿಂಗ್ ಅನ್ನೋದು ಅಂಶ ಕಂಡುಬರುವಂಥದ್ದು. ಆಡಿಯೋ ಲಿಂಗ್ವಲ್ ಮೆಥಡ್, ಹೌ ALM, ಧ್ವನಿ ಭಾಷಾ ವಿಧಾನ. ಫೋಕಸಸ್ ಆನ್ ಡ್ರಿಲ್ಸ್ ಆ್ಯಂಡ್ ರೆಪಿಟೇಷನ್ ಟು ಫಾರ್ಮ್ ಹ್ಯಾಬಿಟ್ಸ್. ಓಕೆನಾ. ಡ್ರಿಲ್ಸ್, ಕೆಲವಾರು ಆಡಿಯೋ ಲಿಂಗ್ವಲ್ ಮೆಥಡ್ಸ್ಗಳನ್ನು ಬಳಕೆ ಮಾಡೋದ್ರ ಮೂಲಕ ಓಕೆನಾ ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಆ್ಯಂಡ್ ಸಿಚುವೇಶ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ SLT, ಪರಿಸ್ಥಿತಿ ನಿಷ್ಠ ಭಾಷಾ ಬೋಧನೆ ಮೀನ್ಸ್ ಟೀಚರ್ಸ್ ಲ್ಯಾಂಗ್ವೇಜ್ ಇನ್ ಎ ಮೀನಿಂಗ್ಫುಲ್ ಸಿಚುವೇಶನ್ ಕಾಂಟ್ಯಾಕ್ಸ್. ಯಾವ ಒಂದು ಸಿಚುವೇಶನ್ದಲ್ಲಿ ಯಾವ ಥರ ಲ್ಯಾಂಗ್ವೇಜನ್ನು ಬಳಕೆ ಮಾಡುವಂಥದ್ದು ಅಂಶ, ಲರ್ನರ್ಸ್ಗೆ ಲರ್ನಿಂಗ್ ಮಾಡುವಂಥದ್ದು ಅಂಶ, ಟೀಚ್ ಮಾಡುವಂಥ ಅಂಶ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಸಂಪರ್ಕಾತ್ಮಕ ಭಾಷಾ ಬೋಧನಾ. ಟಾಸ್ಕ್ ಬೇಸ್ಡ್ ಟೀಚಿಂಗ್, ಓಕೆನಾ. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆ್ಯಂಡ್ ಸೈಲೆನ್ಸ್ ವೇ ಆ್ಯಂಡ್ ಸಜೆಸ್ಟೋಪಿಯಾ. ನೋಡ್ರಿ, ಸಜೆಸ್ಟೋಪಿಯಾ ವೆದರ್ ಇಟ್ ಈಸ್ ಅಪ್ರೋಚ್ ಆರ್ ಎ ಮೆಥಡ್, ಕ್ವಶನ್ ಕೇಳ್ತಾನೆ, ದಟ್ ಈಸ್ ಮೆಥಡ್ ಅಂತ ಹೇಳ್ಬೋದು. ಓಕೆನಾ. ಯೂಸರ್ಸ್ ರಿಲ್ಯಾಕ್ಸೇಷನ್ಸ್, ಮ್ಯೂಸಿಕ್, ಪಾಸಿಟಿವ್ ಅಟ್ಮಾಸ್ಫಿಯರ್ ಟು ಫ್ಯಾಸಿಲಿಟಿಂಗ್ ಲರ್ನಿಂಗ್ ಅಂತ ಹೇಳ್ಬೋದು. ನೋಡ್ರಿ, ಇವೆಲ್ಲ ಪ್ರೊವೈಡ್ ಮಾಡಬೇಕಂತೆ ನಿಮಗೆ ಏನು ಮ್ಯೂಸಿಕ್. ಸೊ ನೈಲೈಕ್ ಮೀನ್ಸ್ ಒಂದು ಕಾಮ್ ಆಗಿರುವಂಥದ್ದು ಒಂದು ಪ್ಲೇಸಲ್ಲಿ ಸಮ್ವಾಟ್. ನೆಕ್ಸ್ಟ್, ಮಾಡರ್ನ್ ಟೆಕ್ನಿಕ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಇವಾಗ ಲ್ಯಾಂಗ್ವೇಜ್ ಟೀಚಿಂಗ್ ಮಾಡ್ತಾ ಇದ್ದೀವಿ,
ಅಂದರೆ ಕೆಲವಾರು ಮಾಡರ್ನ್ ಟೆಕ್ನಿಕ್ಸ್ಗಳನ್ನು ಬಳಕೆ ಮಾಡುವಂಥದ್ದು. ಲೈಕ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್ ಲೈಕ್ ರೋಲ್ ಪ್ಲೇಸ್, ಗ್ರೂಪ್ ಡಿಸ್ಕಷನ್, ಪೇರ್ ವರ್ಕ್ ಫಾರ್ ರಿಯಲ್ ಲೈಫ್ ಕಮ್ಯುನಿಕೇಷನ್, ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್, ಇದೇನಂದರೆ ಒಂದು ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್. ನಾಟ್ ಓನ್ಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಕೇಳುವಂಥದ್ದಾಯಿತು ಅಥವಾ ಒಂದು ಗ್ರೌಂಡ್ದಲ್ಲಿ ಆಟ ಆಡುವಂಥದ್ದನ್ನು, ಇದರೊಂದಿಗೆ ಒಂದು ಗ್ರೂಪ್ ಕಮ್ಯುನಿಕೇಷನ್ ಕೂಡ ವಿಚ್ ಹೆಲ್ಪ್ಸ್ ಟು ದ ಲರ್ನರ್ಸ್ ಟು ಲರ್ನಿಂಗ್ ಅಂತ ಹೇಳ್ಬೋದು. ಬ್ಲೆಂಡೆಡ್ ಲರ್ನಿಂಗ್, ಹೌ ಕಾಂಬಿನೇಷನ್ ಆಫ್ ಡಿಜಿಟಲ್ ಲರ್ನಿಂಗ್ ಟೂಲ್ಸ್, ಟ್ರೆಡಿಷ್ನಲ್ ಕ್ಲಾಸ್ ರೂಮ್ ಟೀಚಿಂಗ್, ಡಿಜಿಟಲ್. ಹೌದಾ, ಡಿಜಿಟಲ್ ಟೀಚರ್ ಬರೋದು, ಬೋರ್ಡ್ದಲ್ಲಿ ಕೆಲವಾರು ಅಂಶಗಳನ್ನು ಬರೆಯೋದು, ಮಕ್ಕಳು ಬರೆಯೋದು, ಮತ್ತು ಟೀಚರ್ ರಿಟರ್ನ್ ಕ್ಲಾಸ್ ಮುಗಿದ ಮೇಲೆ ರಿಟರ್ನ್ ಹೋಗೋದು. ಇದು ಒಂದು ಟ್ರೆಡಿಷ್ನಲ್ ಮೆಥಡ್ ಆಗಿದೆ. ಇದನ್ನು ರಿಮೂವ್ ಅಪ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡೋದು. ಏನು ಒಂದು ಡಿಜಿಟಲ್ ಲರ್ನಿಂಗ್ ಟೂಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ವಿಡಿಯೋ ಕ್ಲಾಸಸ್ ಆಯಿತು, ಕ್ಲಿಪ್ಸ್ಗಳನ್ನಾಯಿತು, ಇಮೇಜಸ್ಗಳಾಯಿತು, ಅದನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ವಾಟ್ ಈಸ್ ದಟ್? ಬ್ಲೆಂಡೆಡ್ ಲರ್ನಿಂಗ್ ಅಂತ ಹೇಳ್ಬೋದು. ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್ಸ್, ಟೀಚಿಂಗ್ ಸಬ್ಜೆಕ್ಟ್ ಕಂಟೆಂಟ್ ಲೈಕ್ ಹಿಸ್ಟ್ರಿ, ಸೈನ್ಸ್ ಥ್ರೂ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಅಂದರೆ ಸಬ್ಜೆಕ್ಟ್ ಯಾವ ಆಧಾರದ ಮೇಲೆ ಇದೆ, ಯಾವ ಥರ ಇದೆ, ಅದರ ಕಂಟೆಂಟಿನ ಆಧಾರದ ಮೇಲೆ ಏನಿರಬೇಕು ರೀ, ಇನ್ಸ್ಟ್ರಕ್ಷನ್ ಅನ್ನೋದು ಪ್ರೊವೈಡ್ ಮಾಡಬೇಕಾಗ್ತದೆ. ಸೈನ್ಸ್ ಇದೆ, ಲ್ಯಾಬ್ರೋಟರಿ ಅನ್ನೋದು ಕಂಡು ಬರಬೇಕು. ಹಿಸ್ಟ್ರಿ ಇದೆ, ಕೆಲವಾರು ಹಿಸ್ಟೋರಿಕಲ್ ಪ್ಲೇಸಸ್ಗೆ ವಿಸಿಟ್ ಕೊಡುವಂಥದ್ದು. ಒಂದು ಮ್ಯೂಸಿಯಂ ಏನು ಕಂಡು ಬರ್ತದೆಯಲ್ಲ, ಕಲೆಕ್ಷನ್ ಆಫ್ ಟೂಲ್ಸ್, ಓಲ್ಡ್ ಥಿಂಗ್ಸ್ ಏನು ಕಂಡು ಬರ್ತಾ ಇದೆಯಲ್ಲ, ಅದಕ್ಕೆ ವಿಸಿಟ್ ಕೊಡುವಂಥದ್ದು. CLI, ಕಂಟೆಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಇಂಟಿಗ್ರೇಟೆಡ್ ಲರ್ನಿಂಗ್, ಟೀಚಿಂಗ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಟುಗೆದರ್ ಇನ್ ಬಯೋಲಿಂಗ್ವಲ್ ಮಲ್ಟಿಲಿಂಗ್ವಲ್ ಕಾಂಟೆಕ್ಸ್ಟ್. ಟೀಚಿಂಗ್ ಮಾಡ್ತಾ ಇದ್ದೀವಿ, ಓನ್ಲಿ ಇಂಗ್ಲೀಷಲ್ಲಿ ಹೇಳೋದು, ಓನ್ಲಿ ಕನ್ನಡದಲ್ಲಿ ಹೇಳೋದು, ನೋ, ಇಟ್ ಈಸ್ ಬೆಟರ್ ಟು ಯುಟಿಲೈಸ್ ಮೆನಿ ಮೋರ್ ಲ್ಯಾಂಗ್ವೇಜ್. ಹಿಂದಿ, ಕನ್ನಡ ಮೀನ್ಸ್ ಇಟ್ ಅಟ್ರಾಕ್ಟ್ಸ್ ಟು ದ ಲರ್ನರ್ಸ್ ಟು ಲಿಸನ್ ಕೇರ್ಫುಲಿ. ಏನು ಒಂದು ಫಾರ್ ಎಕ್ಸಾಂಪಲ್ ಏನು ನೋಡ್ರಿ, ಅದೇ ಹೇಳ್ತಾ ಇದ್ದೀನಲ್ಲ, ಟೀಚಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಡಿಫ್ರೆಂಟ್ ಕೈಂಡ್ ಆಗಿರುವಂಥ ಮಲ್ಟಿ ಲ್ಯಾಂಗ್ವೇಜ್ ಕೂಡ ಬಳಕೆ ಕೂಡ ಕಂಡು ಬರಬೇಕು. ಇಟ್ ಹೆಲ್ಪ್ಸ್ ಟು ದ ಲರ್ನರ್ಸ್ ಟು ಲರ್ನ್ ದ ಥಿಂಗ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಥಿಯರೀಸ್ ಆಫ್ ದ ಒರಿಜಿನ್ ಆಫ್ ಲ್ಯಾಂಗ್ವೇಜ್. ಹೌದ್ರಿ, ಹಾಗಾದರೆ ಲ್ಯಾಂಗ್ವೇಜ್ ಅನ್ನೋದು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಹೌದಲ್ಲ, ಲ್ಯಾಂಗ್ವೇಜ್ ಅಂದರೆ ಇಟ್ ಮೈಟ್ ಬಿ ಸ್ಪೋಕನ್ ಆರ್ ರಿಟನ್. ಹೌದಲ್ಲ, ಹಾಗಾದರೆ ಸ್ಪೋಕನ್ ಮತ್ತು ರಿಟನ್ ಮೂಲತಃ ಹುಟ್ಟಿದ್ದು ಎಲ್ಲಿಂದ? ದಟ್ ಈಸ್ ವಾಟ್ ಕಾಲ್ಡ್ ಥಿಯರೀಸ್ ಆಫ್ ದ ಒರಿಜಿನ್ ಆಫ್ ಲ್ಯಾಂಗ್ವೇಜ್. ಫಸ್ಟ್, ಡಿವೈನ್ ಥಿಯರಿ ಮೀನ್ಸ್ ಲ್ಯಾಂಗ್ವೇಜ್ ಗಿವನ್ ಬೈ ದ ಗಾಡ್ ಅಕಾರ್ಡಿಂಗ್ ಟು ದ ಸಮ್ ಫಿಲಾಸಫರ್ ಹೇಳ್ತಾರೆ. ಈ ಮಾತನಾಡುವಂಥ ಒಂದು ಶಕ್ತಿ ಶೈಲಿ ಗಾಡ್ ಕೊಳ್ಳಲಾಗಿದೆ. ಸೈನ್ಸಿಸ್ಟ್ ಒಪ್ಪೋದಿಲ್ಲ ಇದೆಲ್ಲ. ನ್ಯಾಚುರಲ್ ಸೌಂಡ್, ಬಹು ಥೇರಿ, ಸ್ವಾಭಾವಿಕ ಧ್ವನಿ ಸಂಕೇತ, ವರ್ಡ್ಸ್ ಇಮಿಟೇಟ್ ನ್ಯಾಚುರಲ್ ಸೌಂಡ್ಸ್. ಒಂದು ಮಗು ಇದೆ, ಇನ್ಫ್ಯಾಂಟ್ ಇದೆ, ಓಕೆನಾ, ಒಂದು 7 months 9 months ಆಗಿದ ತಕ್ಷಣ ಅದೇನು ಮಾಡ್ತದೆ ರೀ, ಇಮಿಟೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಫ್ರಮ್ ಇಮಿಟೇಷನ್ ಆಫ್ ದಟ್ ಆನಿಮಲ್ಸ್ ಸ್ಟಾರ್ಟೆಡ್ ಆಫ್ ದ ಲರ್ನಿಂಗ್ ಆಫ್ ಲ್ಯಾಂಗ್ವೇಜ್ ಅನ್ನೋದು ಅಂಶ. ಡಿಂಗ್ ಡಾಂಗ್ ಥೇರಿ, ಲ್ಯಾಂಗ್ವೇಜ್ ಅರೋಸ್ ಫ್ರಮ್ ಇನ್ಸ್ಟಿಂಕ್ಟಿವ್ ರೆಸ್ಪಾನ್ಸಸ್ ಟು ಎನ್ವಿರಾನ್ಮೆಂಟ್. ಓಕೆನಾ, ಡಾಗ್ ಬೌ ಅಂತ ಹೇಳಿದೆ ಅಂದರೆ, ಓಕೆನಾ, ನಾವೇನು ಮಾಡ್ತೀವಿ ರೀ ಚಿಕ್ಕವರಾದರೂ, ಅದನ್ನು ಕೂಡ ಏನು ಮಾಡ್ತದೆ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತದೆ. ಮ್ಯಾವ್ ಅಂಥೇಳಿ ಕ್ಯಾಟ್ ಏನಾದರೂ ಅದು ಕೂಗಿದೆ ಅಂತ ಹೇಳಿದ್ರೆ ಅದ್ರ ಕೂಡ ನಾವೇನು ಮಾಡ್ತೀವಿ, ಮ್ಯಾವ್ ಅಂತ ಹೇಳ್ತೀವಿ. ಮೀನ್ಸ್ ಮಕ್ಕಳು, ಚಿಕ್ಕ ಮಕ್ಕಳು, ಲರ್ನರ್ ಸ್ಟೇಜ್ ಇರುವಂಥವ್ರು. ಓಕೆನಾ, ಕಾಗೆ ಕಾಕ ಹೇಳಿದೆ ಅಂದರೆ ಅದೇನರ ರೆಸ್ಪಾನ್ಸ್ ಕೊಡುವಂಥದ್ದು. ಡಿಂಗ್ ಡಾಂಗ್ ಥೇರಿ, ಓ ಹೇ ಹೋ ಥೇರಿ. ನೋಡಿರಿ ಎಷ್ಟು ಬ್ಯೂಟಿಫುಲ್ ಇದ್ದಾವೆ ಥೇರಿ. ನಾನು ಈ ಒಂದು ಟಾಪಿಕ್ ಮೇಲೆ ಕ್ಲಾಸ್ ಮಾಡಿದ್ದೀನಿ ನೋಡಿರಿ, ಚೆಕ್ಔಟ್ ಇನ್ ಮೈ ಪ್ಲೇ ಲಿಸ್ಟಲ್ಲಿ. ಓಕೆನಾ, BA ಫಸ್ಟ್ ಸೆಮಿಸ್ಟರ್ಗೆ ಸಿಲೆಬಸ್ಸಲ್ಲಿ ಇದೆ ಇದು. ಫೈನ್. ನೆಕ್ಸ್ಟ್, ಲ್ಯಾಂಗ್ವೇಜ್ ಡೆವಲಪ್ಡ್ ಥ್ರೂ ಕೋಆಪರೇಟಿವ್ ವರ್ಕ್ ಆ್ಯಂಡ್ ರಿಥಮೆಟಿಕ್ ಚಾನ್ಸ್ ಅಂತ ಹೇಳ್ಬೋದು. ಓಕೆನಾ, ವರ್ಕ್ ಮಾಡೋದ್ರ ಮೂಲಕ ಒಂದು ರೈಮ್ಸ್ ಸ್ಕೀಮನ್ನು ಮಕ್ಕಳಿಗೆ ಕಲಿಸೋದಾಯಿತು. ಅವೆಲ್ಲ ಅಂಶಗಳು ಕಾಣ್ತವೆ. ಗೆಸ್ಟರಲ್ ಥೇರಿ, ಇಂಗಿತ ಸಿದ್ಧಾಂತ ಮೀನ್ಸ್ ಲ್ಯಾಂಗ್ವೇಜ್ ಬಿಗಾನ್ ಆ್ಯಸ್ ಎ ಗೆಸ್ಟರ್, ಲೇಟರ್ ವೊಕಲೈಸ್ಡ್. ಹೌದಲ್ಲ, ಫಸ್ಟು ಮಕ್ಕಳಿಗೆ ಯಾವುದೋ ಒಂದು ವರ್ಡ್ ಹೇಳಿಕ್ಕೆ ಬಂದಿಲ್ಲ ಅಂದರೆ ಹಾಫ್ ವರ್ಡ್ ಹೇಳ್ತದೆ ಅದು. ಓಕೆನಾ, ಗೆಸ್ಚರ್ ಮಾಡ್ತದೆ, ಸಮ್ ಊಟ ಕೊಡು ಅಂತ ಹೇಳಿದ್ರೆ ಸಮ್ ವಾಟ್ ಈ ಥರ. ಓಕೆ ಫೈನ್. ನೋಡ್ರಿ, ವೊಕಲೈಸ್ಡ್ ಅಂತ ಬರ್ತದೆ. ಏನಾಗ್ತದೆ ರೀ, ಒಂದು ಟರ್ಮ್ ಅಂದರೆ ಸೌಂಡ್ ಆಗಿ ಒಂದು ವರ್ಡಿನ ವರ್ಡ್ ಸ್ಪೆಲ್ ಮಾಡಲಿಕ್ಕೆ ಏಬಲ್ ಆಗಿ ಕಂಡು ಬಂದಿರುವಂಥದ್ದು. ಆ್ಯಂಡ್ ಸೋಷಿಯಲ್ ಇಂಟರಾಕ್ಷನ್ ಥೇರಿ, ಲ್ಯಾಂಗ್ವೇಜ್ ಡೆವಲಪ್ ಟು ಮೀಟ್ ಸೋಷಿಯಲ್ ಕಮ್ಯುನಿಕೇಷನ್ ನೀಡ್ಸ್. ನೋಡಿರಿ, ಕೆಲವರಿಗೆ ಲ್ಯಾಂಗ್ವೇಜ್ ಅಷ್ಟು ಕ್ಲಿಯರಾಗಿ ಕಂಡು ಬರೋದಿಲ್ಲ, ಒಂದೇ ಮಾತಾಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಕೆಲವೊಬ್ಬರು ಮಾತೇ ಆಡ್ತಿರ್ತಾರೆ, ಬಿಕಾಸ್ ಅವ್ರ ಸೊಸೈಟಿಯಲ್ಲಿ ಒಳ್ಳೆ ಕಮ್ಯುನಿಕೇಷನ್ ಇರ್ತದೆ. ಕೆಲವೊಬ್ಬರು ಓದೋದು, ಮನೇಲಿ ಇರೋದು, ಪೇರೆಂಟ್ಸಿಗೆ ಅಷ್ಟೇ ಮಾತಾಡೋದು,
ಲೈಕ್ ಮೀ. ಓಕೆ, ಆ ಸಮಾಜದಲ್ಲಿ ಹೋಗಿದ ತಕ್ಷಣ ಒಂದೇ ಮಾತಾಡಿ ಸೈಲೆಂಟಾಗಿ ಇದ್ಬಿಡೋದು ಆ ಥರ. ಸೊ ಅದೇ ಸೋಷಿಯಲ್ ಇಂಟರಾಕ್ಷನ್ ಥಿಯರಿ, ಅಂದರೆ ನಾವು ಸೊಸೈಟಿಯಿಂದ ಎಷ್ಟು ಕಮ್ಯುನಿಕೇಟ್ ಮಾಡ್ತೀವಿ ಅಷ್ಟು ಲ್ಯಾಂಗ್ವೇಜ್ ಏನಾಗ್ತದೆ ನಮ್ಮದು ಡೆವಲಪ್ಮೆಂಟ್ ಆಗೋದು ಅಂಶ ಕಂಡುಬರ್ತದೆ. ಲಾಲಾ ಥಿಯರಿ, ದಟ್ ಈಸ್ ಲ್ಯಾಂಗ್ವೇಜ್ ಒರಿಜಿನೇಟೆಡ್ ಫ್ರಮ್ ದ ಸೌಂಡ್ಸ್ ಲಿಂಕ್ಡ್ ಟು ಎಮೋಷನ್ಸ್, ಪ್ಲೇ ಆ್ಯಂಡ್ ಲವ್. ಓಕೆನಾ? Okay, next music theory, language evolved from musical sounds similar to lala. And contract theory, language developed through the social contract and agreement. ಸೊಸೈಟಿಯಲ್ಲಿ ಇರ್ತಾ ಇದ್ದೀವಿ, ಒಂದು ಕಮ್ಯುನಿಕೇಷನ್ ಕೈಗೊಂಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಥಿಯರೀಸ್ಗಳು. ನೆಕ್ಸ್ಟ್ ಟಾಟಾ ಥಿಯರಿ, ದಟ್ ಈಸ್ ಲ್ಯಾಂಗ್ವೇಜ್ ಎಮರ್ಜ್ ಆ್ಯಸ್ ಎ ವೋಕಲ್ ಇಮಿಟೇಷನ್ ಆಫ್ ಮ್ಯಾನ್ಯುವಲ್ ಗೆಸ್ಚರ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್, ಯಾರೋ ಊರಿಗೆ ಹೋಗ್ತಾ ಇದ್ದಾರೆ, ನಾವು ಸಿ ಆಫ್ ಮಾಡ್ತೀವಿ, ಕೂಗಿ ಹೇಳ್ತೀವಿ, ಸ್ಮಾಲ್ ಕಿಡ್ಸ್ ಆಗಿದ್ದಾರೆ ಅಂತ ಹೇಳಿದರೆ. ಓಕೆನಾ? ಕಿಡ್ಸ್ ಇದ್ದಾರೆ ಅಂದರೆ. ನೆಕ್ಸ್ಟ್ ಪೂಪು ಥೇರಿ, ಪೂಪು. ನೆಕ್ಸ್ಟ್ ದಿಸ್ ಥೇರಿ ಸಜೆಸ್ಟ್ ದಟ್ ದ ಲ್ಯಾಂಗ್ವೇಜ್ ಒರಿಜಿನೇಟೆಡ್ ಫ್ರಮ್ ದ ನ್ಯಾಚುರಲ್ ಆ್ಯಂಡ್ ಕ್ರೈಸ್ ಸ್ಪಾಂಟಾನಿಯಸ್ ಸೌಂಡ್ಸ್ ಆ್ಯಂಡ್ ಮೇಡ್ ಟು ಎಕ್ಸ್ಪ್ರೆಸ್ ಎಮೋಷನ್ಸ್ ಲೈಕ್ ಅ ಪೇನ್, ಜಾಯ್, ಸರ್ಪ್ರೈಸ್ ಆ್ಯಂಡ್ ಫಿಯರ್. ಸೊ ಕಿಡ್ಸ್ಗೆ ನೋಡಿ, ನೀವು ಏನಾದರೂ ಗಿಫ್ಟ್ಸ್ಗಳನ್ನು ಸರ್ಪ್ರೈಸ್ ಆಗಿ ಕೊಟ್ಟಿದ ತಕ್ಷಣ ಅವರು ಚೀರಾಡ್ತಾರೆ, ಸಮ್ ವಾಟ್, ದಟ್ ಈಸ್ ಪೂಪು ಥೇರಿ ಅಂತ ಹೇಳ್ಬೋದು. ಫೈನ್. ಫ್ರಮ್ ಒರಿಜಿನ್ ಆಫ್ ಲ್ಯಾಂಗ್ವೇಜ್ is started from these are the theories ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಅದು ಡೆವಲಪ್ಮೆಂಟ್ ಆಗಿದ್ದು. ನೆಕ್ಸ್ಟ್ ಥಿಯರೀಸ್ಗಳು ಬರ್ತವೆ, ನೆಕ್ಸ್ಟ್ ಅಪ್ರೋಚಸ್ಗಳು ಬರ್ತವೆ, ಮೆಥಡ್ಸ್ಗಳು ಕಂಡು ಬರ್ತದೆ ಅಂತ ಹೇಳ್ಬೋದು. ಓಕೆನಾ? ಇನ್ನೂ ಭಾಳಷ್ಟು ಇದೆ ಅನಿಸುತ್ತೆ. ಫೈನ್. ನೆಕ್ಸ್ಟ್ ಬ್ರೀಫ್ ವರ್ಷನ್ ಆಫ್ ದ 3 ವ್ಯೂಸ್ ಆಫ್ ಲ್ಯಾಂಗ್ವೇಜ್. ಯು ಹ್ಯಾವ್ ಟು ಫೋಕಸ್ ಆನ್ ದೀಸ್ ಥಿಂಗ್ಸ್. ನೋಡಿ, ಇವತ್ತಿನ ಕ್ಲಾಸಲ್ಲೇ ಕೂಡ ಭಾಳಷ್ಟು ನೀವು ಲರ್ನ್ ಮಾಡ್ಕೊಂಡಿದ್ದೀರಾ. ಒಂದು 2 ಟೈಮ್ಸ್ ನೋಡಿದ್ದೀರಿ ಅಂದರೆ ಸಾಕು, ನಿಮಗೆ ಒಂದು ಪ್ರಿಪರೇಷನ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ಕಂಡು ಬರ್ತದೆ ಯೂನಿಟ್ 5ಲ್ಲಿ. ಆ್ಯಂಡ್ ಐ ಗ್ಯಾರಂಟಿ ಯು, ಇದರಲ್ಲಿ ಏನಿಲ್ಲ ಅಂದರೂ 2 to 3 ಮೇಲೆ ಕ್ವಶನ್ಸ್ಗಳು ಡೆಫಿನೆಟ್ಲಿ ಅರೈಸ್ ಆಗ್ತವೆ ಈ ಒಂದು ಕಾನ್ಸೆಪ್ಟ್ ಮೇಲೇ, ಬಿಕಾಸ್ ಸಚ್ ಎ ವೇದಲ್ಲಿ ಕಾಂಟೆಂಟ್ ಕ್ರಿಯೇಟೆಡ್ ಆಗಿರುವಂಥದ್ದು. ಓಕೆನಾ? ಫೈನ್. ದೋ ಆಲ್ಸೋ ಯು ಹ್ಯಾವ್ ಟು ರೀಡ್ ಫರ್ದರ್ ಮೋರ್ ಎಕ್ಸ್ಟ್ರಾ ಮಟೀರಿಯಲ್ಸ್ ಅಂತಲೂ ಸಜೆಸ್ಟ್ ಮಾಡುವೆನು. ಇದರೊಂದಿಗೆ ಇನ್ನೂ ಎಕ್ಸ್ಟ್ರಾ ಮಟೀರಿಯಲ್ಸ್ಗಳನ್ನು ರೆಫರ್ ಮಾಡಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ರೀಫ್ ವರ್ಷನ್ಸ್ ಆಫ್ 3 ವ್ಯೂಸ್. ನೋಡಿರಿ, 3 ವ್ಯೂಸ್ ಇದೆ. ಭಾಷೆ 3 ದೃಷ್ಟಿಕೋನ: ಸ್ಟ್ರಕ್ಚರಲ್ ವ್ಯೂ, ಫಂಕ್ಷನಲ್ ವ್ಯೂ, ಇಂಟರಾಕ್ಷನಲ್ ವ್ಯೂ. 1 2 3 4 ಮಲ್ಟಿಪಲ್ ಕ್ವೆಶನ್ಸ್ ಕೊಡ್ತಾನೆ, ಆನ್ಸರ್ಸ್ಗಳನ್ನು ಕೊಡ್ತಾನೆ, ಕ್ವೆಶನ್ಸ್ಗಳನ್ನು ಇರ್ತಾನೆ. ವಿಚ್ ಇಸ್ ನಾಟ್ ಪಾರ್ಟ್ ಆಫ್ 3 ವ್ಯೂಸ್ ಆಫ್ ಲ್ಯಾಂಗ್ವೇಜ್. ಸಮ್ ವಾಟ್ ಪ್ರಾಪರ್ ಆಗೋದಿರಿ, ರಾಂಗ್ ಆಗಿರೋಂಥ ಅಂಶಕ್ಕೆ ಟಿಕ್ ಮಾಡ್ತೀರಾ. ಓಕೆ, ಸ್ಟ್ರಕ್ಚರಲ್ ವ್ಯೂ, ಫಂಕ್ಷನಲ್ ವ್ಯೂ ಆ್ಯಂಡ್ ಇಂಟರಾಕ್ಷನಲ್ ವ್ಯೂ ಅನ್ನೋದನ್ನು ಕಂಡುಬರ್ತದೆ. ಓಕೆನಾ? ಫೈನ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಭಾಷಾ ಸ್ವೀಕರಣ. ಅಕ್ವಿಸಿಷನ್ ಯಾವ ಥರ ಕಂಡುಬರ್ತದೆ? ಏನು? ದ ನ್ಯಾಚುರಲ್ ಪ್ರೊಸೆಸ್ ಬೈ ವಿಚ್ ಹ್ಯೂಮನ್ಸ್ ಲರ್ನ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸ್ಪೀಕ್ ಅ ಲ್ಯಾಂಗ್ವೇಜ್, ಯೂಸಲಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಓಕೆನಾ? ಸೊ ಇದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಯಿತು, ಸೆಕೆಂಡ್ ಲ್ಯಾಂಗ್ವೇಜ್ ಆಯಿತು. ಓಕೆನಾ? ಅನ್ನೋದು ಕಂಡು ಬರ್ತದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್. ಸ್ಟೇಜಸ್ ಆಫ್ ಲ್ಯಾಂಗ್ವೇಜ್, ನೋಡಿರಿ, ಮೇನ್ ಪಾಯಿಂಟ್ದಲ್ಲೇ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ. ಫ್ರೀ ಲಿಂಗ್ವಿಸ್ಟಿಕ್ ಸ್ಟೇಜ್ ಫ್ರಮ್ 0 to, ಇದನ್ನು ಕೇಳಿದ ನೋಡ್ರಿ ಎಕ್ಸಾಮಲ್ಲಿ. ಓಕೆನಾ? ಪ್ರೀ ಲಿಂಗ್ವಿಸ್ಟಿಕ್ ಸ್ಟೇಜ್ 0 to 12 months. ಓಕೆನಾ? 1 word ಹೋಲೋಫ್ರಾಸ್ಟಿಕ್ ಸ್ಟೇಜ್, ಈ ಥರ ಕೊಡ್ತಾನೆ ಅವನು. ಹೋಲೋಫ್ರಾಸ್ಟಿಕ್ ಸ್ಟೇಜ್ ಈ ಥರ ಟೈಟಲ್ಸ್ ಇಡ್ತಾನೆ. ಆ್ಯಸ್ ಎ ಏನು ಹೇಳ್ತೀರಿ ನೀವು, ಮಲ್ಟಿಪಲ್ ಆನ್ಸರ್ಸ್ ಆಗಿ. ಓಕೆನಾ? 12 to 18 months ಅಂತ ಹೇಳ್ಬೋದು. ನೆಕ್ಸ್ಟ್ 2 word stages 18 to 24 months. Telegraphic stage 2 to 3 years exactly. Later multi-word, that is complex stage, that is 3+ years. ಓಕೆನಾ? ಮ್ಯಾಕ್ಸಿಮಮ್ ಅವನು ಗ್ರಾಮರ್, ಸಿಂಟ್ಯಾಕ್ಸ್, ವೊಕ್ಯಾಬ್ಯುಲರಿ ಆಲ್ಮೋಸ್ಟ್ ಏನಾಗಿರ್ತದೆ ಕಲ್ತಿರ್ತಾನೆ ಅಂತ ಹೇಳ್ಬೋದು. ಇವ್ಯಾಲ್ಯೂಷನ್ ಇನ್ ಲ್ಯಾಂಗ್ವೇಜ್ ಸಿಸ್ಟಮ್, ಐ ಥಿಂಕ್ ಲಾಸ್ಟ್ ಟಾಪಿಕ್. ಓಕೆ, ಇವ್ಯಾಲ್ಯೂಷನ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ದಲ್ಲಿ ಹೇಳಬೇಕಾದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, ಇವ್ಯಾಲ್ಯೂಷನ್ ಅಂತ ಅಂದರು process of collecting what, interpreting, judging information about learners, teaching methods and curriculum to improve the language learning. For example, ಸ್ಟೂಡೆಂಟ್ ಇದ್ದಾನೆ, ಒಂದು ಎಕ್ಸಾಮ್ ಪೇಪರ್ ಬರೆದಿದ್ದಾನೆ, ಆ ಎಕ್ಸಾಮ್ ಪೇಪರ್ ಚೆಕಿಂಗ್ ಮಾಡ್ತಿರ್ಬೇಕಾದ್ರೆ ದಟ್ ಈಸ್ ವಾಟ್ ಕಾಲ್ಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಫಾಲೋ. ಓಕೆನಾ? ಫಾರ್ ಎಕ್ಸಾಂಪಲ್ ಹೇಗೆ ಹೇಳಬೇಕಾದ್ರೆ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ಕಂಡು. ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್ ಏನು? ಫಸ್ಟ್ ಲರ್ನಿಂಗ್ ಔಟ್ಕಮ್ಸ್, ಅವನು ಎಷ್ಟು ಮಟ್ಟಿಗೆ ಅಚೀವ್ಮೆಂಟ್ ಮಾಡಿದ್ದಾನೆ. ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಮೆಟೀರಿಯಲ್ಸ್, ನಾವು ಯುಟಿಲೈಸ್ ಮಾಡಿರುವಂಥ ಟೀಚಿಂಗ್ ಮೆಥಡ್ಸನ್ನು ಎಷ್ಟು ಮಟ್ಟಿಗೆ ಅದು ಇಂಪ್ಲಾಯ್ ಆಗಿದೆ, ಇನ್ಫ್ಲುಯೆನ್ಸ್ ಆಗಿದೆ ಅವನ ಒಂದು ಲರ್ನಿಂಗ್ದಲ್ಲಿ. ಆ್ಯಂಡ್ ಲರ್ನರ್ಸ್ ನೀಡ್ಸ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್, ಅದರಿಂದ ಅವನು ಎಷ್ಟು ಮಟ್ಟಿಗೆ ಕಲ್ತಿದ್ದಾನೆ, ವೀಕ್ನೆಸ್ ಏನಿದೆ, ಸ್ಟ್ರೆಂತ್ ಏನಿದೆ. ಓಕೆನಾ? ಕೆಲವೊಬ್ಬರು ಮ್ಯಾಥ್ಸ್ದಲ್ಲಿ ಚೆನ್ನಾಗಿದ್ದಾರೆ ಅಂದರೆ ಕೆಲವೊಬ್ಬರು ಲಿಟ್ರೇಚರ್ದಲ್ಲಿ ಚೆನ್ನಾಗಿರ್ತಾರೆ, ಕೆಲವೊಬ್ಬರು ಸೈನ್ಸಲ್ಲಿ ಚೆನ್ನಾಗಿದ್ದಾರೆ ಅಂದರೆ ಕೆಲವು ಪೊಲಿಟಿಕ್ಸ್ದಲ್ಲಿ ಸಮ್ ವಾಟ್ ಈ ಥರ ಒಂದು ವೀಕ್ನೆಸ್
ಸ್ಟ್ರೆಂತ್ ಅನ್ನೋದಾಯಿತು. ಆ್ಯಂಡ್ ಕೆಲವೊಬ್ಬರಿಗೆ ಈ ಪಬ್ಲಿಷಿಂಗ್ ಡೇಟ್ ಭಾಳ ಚೆನ್ನಾಗಿ ಇಟ್ಕೊಳ್ತಾರೆ, ವರ್ಕ್ಸ್ ನೇಮ್ ಕಂಡು ಬರೋದಿಲ್ಲ. ಕೆಲವರಿಗೆ ವರ್ಕ್ಸ್ ನೇಮ್ ಚೆನ್ನಾಗಿರ್ತಾರೆ, ಪಬ್ಲಿಷಿಂಗ್ ಡೇಟ್ ಕಂಡು ಬರೋದಿಲ್ಲ. ಮೀನ್ಸ್ ಒಂದು ವೀಕ್ನೆಸ್ ಅನ್ನೋದು ಕಂಡು ಬರ್ತದೆ. ಆ್ಯಂಡ್ ಕರಿಕ್ಯುಲಮ್ ಇಂಪ್ರೂವ್ಮೆಂಟ್ ಅಂದರೆ ಒಂದು ಏನು ಕರಿಕ್ಯುಲಮ್ ಅಂತ ಹೇಳಿದ್ರೆ ವೈಯಕ್ತಿಕ ಅಂದರೆ ಸ್ಕಿಲ್ ಅಬಿಲಿಟಿ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ, ಒಂದು ರೈಟಿಂಗ್, ರಿಟರ್ನ್, ಲಿಸನಿಂಗ್, ಎವ್ರಿಥಿಂಗ್. ಆ್ಯಂಡ್ ಫೀಡ್ಬ್ಯಾಕ್ ಟು ಬೋತ್ ಟೀಚರ್ಸ್ ಆ್ಯಂಡ್ ಲರ್ನರ್ಸ್. ಸೊ ನಾನು ಎಷ್ಟರ ಮಟ್ಟಿಗೆ ನೀಟಾಗಿ ಕ್ಲಾಸ್ ಮಾಡಿದ್ದೀನಿ, ನೀವು ಎಷ್ಟರ ಮಟ್ಟಿಗೆ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದೀರಿ, ಇದು ಇವ್ಯಾಲ್ಯೂಷನ್ ಸಿಸ್ಟಮ್ ಏನು ಮಾಡ್ತಿದ್ದಾರೆ, ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಕಾಲ್ಡ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು, ಬೋತ್ಗೆ ರಿಲೇಟೆಡ್ ಪಟ್ಟಿರುವಂಥದ್ದು. ಹಾಗಾದರೆ ಟೈಪ್ ಆಫ್ ಇವಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನದ ಪ್ರಕಾರಗಳು ವೆರಿ ಇಂಪಾರ್ಟೆಂಟ್ ನೋಡ್ರಿ. ದಟ್ ಈಸ್ ಫಾರ್ಮೇಟಿವ್ ಇವಾಲ್ಯೂಷನ್. ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಅಂದರೆ ಏನು, ಓಕೆನಾ, ಅದಲ್ಲೇನು ಡೆಫಿನಿಷನ್ಸ್ಗಳನ್ನು ಕೊಡ್ತಾನೆ ಅವನು, ವೆದರ್ ಇಟ್ ಈಸ್ ಫಾರ್ಮೇಟಿವ್ ಆರ್ ಇಸ್ ಸಮೇಟಿವ್ ಅನ್ನೋದು ಅಂಶ ಕಂಡು ಬರ್ತದೆಯಾ. ನೆಕ್ಸ್ಟ್ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ಏನು, ಡನ್ ಡ್ಯೂರಿಂಗ್ ದ ಕೋರ್ಸ್, ಕಂಟಿನ್ಯೂಸ್ ಡಯಾಗ್ನೋಸ್ಟಿಕ್, ಗಿವ್ಸ್ ಫೀಡ್ಬ್ಯಾಕ್, ಎಕ್ಸಾಂಪಲ್ ಅಸೆಸ್ಮೆಂಟ್, ಅಸೈನ್ಮೆಂಟ್ಸ್, ಕ್ವಿಜಸ್, ಕ್ಲಾಸ್ ಆ್ಯಕ್ಟಿವಿಟೀಸ್, ದಟ್ ಈಸ್ ಫಾರ್ಮೇಟಿವ್ ರೂಪಕ ಮೌಲ್ಯಮಾಪನ. ಆ್ಯಂಡ್ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಸಾರಾಂಶ ಮೌಲ್ಯಮಾಪನ. ಡನ್ ಎಟ್ ದ ಎಂಡ್ ಆಫ್ ದ ಕೋರ್ಸ್, ಯೂನಿಟ್ ಮುಗಿದ ತಕ್ಷಣ ಟೆಸ್ಟ್ ಏನು ಇಡಲಾಗ್ತದೆ, ಮ್ಯೂಸರ್ಸ್ ಟೋಟಲ್ ಅಚೀವ್ಮೆಂಟ್ ಆ್ಯಂಡ್ ಎಕ್ಸಾಂಪಲ್ಸ್, ಫೈನಲ್ ಎಕ್ಸಾಂಪಲ್, ಸೆಮಿಸ್ಟರ್ ಟೆಸ್ಟ್, ಜಸ್ಟ್ ನೋ ಐ ಟೋಲ್ಡ್ ಯುನಾ, ಓಕೆನಾ. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಷನ್, ನಿಧಾನಾತ್ಮಕ ಮೌಲ್ಯಮಾಪನ ಅಂದರೆ ಐಡೆಂಟಿಫೈಸ್ ದ ಡಿಫಿಕಲ್ಟೀಸ್ ಆ್ಯಂಡ್ ರೀಸನ್ಸ್ ಟು ಪೋರ್ ಪರ್ಫಾರ್ಮೆನ್ಸ್. ಒಂದು ಹುಡುಗ ಇದ್ದಾನೆ, ಸ್ಟೂಡೆಂಟ್ ಇದ್ದಾನೆ, ಯಾಕೆ ಅವನು ಒಂದು ವೀಕಾಗಿ ಫೀಲ್ ಮಾಡ್ತಾ ಇದ್ದಾನೆ ಲರ್ನ್ ಮಾಡಬೇಕಾದ್ರೆ, ವಾಟ್ ಈಸ್ ದ ರೀಸನ್ ಬಿಹ್ಯಾಂಡ್, ಅದನ್ನು ಒಂದು ಮೌಲ್ಯಮಾಪನ ಕೈಗೊಳ್ಳುವಂಥದ್ದು. ಮಿಸ್ ಭಾಳಷ್ಟು ಫಾಸ್ಟಾಗಿ ಹೇಳ್ತಾರೋ, ಹೇಳಿದ ಅರ್ಥ ಆಗ್ತಾ ಇಲ್ಲವೋ, ಅಥವಾ ನನ್ನ ಹತ್ರ ಲರ್ನಿಂಗ್ ಸ್ಕಿಲ್ ಒಂದು ಇಮ್ಯುನಿಟಿ ಪವರ್ ವೀಕ್ ಆಗಿದೆನೋ, ಸಮವಾಟ್ ಈ ಥರದ ಅಂಶವನ್ನು ಕೈಗೊಳ್ಳುವಂಥದ್ದು, ಮೌಲ್ಯಮಾಪನ ಕೈಗೊಳ್ಳುವಂಥದ್ದು. ಪ್ಲೇಸ್ಮೆಂಟ್ ಇವಾಲ್ಯೂಯೇಷನ್, ಸ್ಥಾನ ನಿರ್ಧಾರ ಮೌಲ್ಯ ಅಂದರೆ ಪ್ಲೇಸಸ್ ಲರ್ನರ್ಸ್ ಇನ್ ದ ಕರೆಕ್ಟ್ ಲೆವೆಲ್ ಕೋರ್ಸ್. ಹೌದಾ. ಸೊ ದೀಸ್ ಆರ್ ದ 4 ನೋಡ್ರಿ, ಯಾವ್ದು ಫಾರ್ಮೇಟಿವ್, ಸಮೇಟಿವ್, ಡಯಾಗ್ನೋಸ್ಟಿಕ್ ಇವಾಲ್ಯೂಯೇಷನ್ ಆ್ಯಂಡ್ ಪ್ಲೇಸ್ಮೆಂಟ್ ಇವಾಲ್ಯೂಯೇಷನ್. ಅಗೇನ್ ಅವ್ನು ಏನು ಮಾಡ್ತಾನೆ, ಡೈರೆಕ್ಟ್ ಕ್ವಶನೇ ತೊಗೊಳ್ತಾನೆ ರೀ ಅವನೇನು, ಮೇನ್ ಟೈಟಲ್ ಮೇಲೇ ಕ್ವಶನ್ಸ್ ಬರುವಂಥದ್ದು ಅಂತ ಹೇಳ್ಬೋದು. ಓಕೆ, ಟೈಪ್ಸ್ ಆಫ್ ಇವಾಲ್ಯೂಯೇಷನ್ ಆನ್ ದ ಬೇಸಿಸ್ ಆಫ್ ರೆಫರೆನ್ಸಸ್ ಲೈಕ್ ನಾನ್ ರೆಫರೆನ್ಸ್ಡ್ ಇವಾಲ್ಯೂಯೇಷನ್, ಮಾಪನ ಆಧಾರಿತ ಮೌಲ್ಯಮಾಪನ. ಆ್ಯಂಡ್ ನೆಕ್ಸ್ಟ್ ಕ್ರೈಟೀರಿಯನ್ ರೆಫರೆನ್ಸ್ ಇವಾಲ್ಯೂಯೇಷನ್, ಮಾಪದಂಡ ಆಧಾರಿತ ಮೌಲ್ಯಮಾಪನ. ಸೊ ಓಕೆನಾ. ಸೊ ದೀಸ್ ಆರ್ ದ ವಾಟ್ ಏನ್ರಿ ಲ್ಯಾಂಗ್ವೇಜ್. What is that? Language, basic concepts, theories and pedagogies, use English in use. These are the important topics where you have to read in a thoroughly. I just highlighted the things. Okay now, ಕೆಲವಾರು ಥಿಂಗ್ಸ್ಗಳನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಫ್ರಮ್ ದಿಸ್ ಸೆಕ್ಷನ್ ಕ್ವಶನ್ ವಿಲ್ ಕಮ್ ಅನ್ನೋ ಒಂದು ಅಕಾರ್ಡಿಂಗ್ ಟು ದ ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ಶ್ಯೂರಿಟಿಯನ್ನು ಕೊಡ್ತಾ ಇರುವಂಥದ್ದು. ಓಕೆ ಫೈನ್, ರೀಡ್ ಥರೋಲಿ, ರೆಫರ್ಡ್ KVS ಮನ್ನಾನ್. ಓಕೆನಾ, KVS Mannan, no, not like that. From Google itself, ಗೂಗಲ್ನಿಂದ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಟಾಪಿಕನ್ನು ನೀಟಾಗಿ ನೋಟ್ಸನ್ನ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ರೀಡ್ ಮಾಡಿಕೊಡ್ರಿ. ಫಸ್ಟ್ಲಿ ಫೋಕಸ್ ಆನ್ ದೀಸ್ ಟಾಪಿಕ್ಸ್ ವಿಚ್ ಐ ಹ್ಯಾವ್ ಗಿವನ್ in this class. Okay now, hope so you have understood this class. Like, share and subscribe my channel, and thanks for watching my video. Thank you, take care, bye bye.